ಹರಿ ಓಂ ನಮಸ್ತೆ ಬಂಧುಗಳೇ. ಸಹನಾ ಅಕ್ಷಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಿ ಸರ್ತಿಯೂ ಪ್ರತಿಯೊಬ್ಬ ಗೆಸ್ಟಿಂಗು ಅನ್ನೊಂದು ಇಂಟ್ರೊಡಕ್ಷನ್ ಹೇಳುವಂತದ್ದು ಬರದಿರುತ್ತೆ. ನಮ್ಮ ಇಂದಿಪ್ಪ ಗೆಸ್ಟಿಂಗ್ ಯಾವ ರೀತಿಯಲ್ಲಿ ಇಂಟ್ರೊಡಕ್ಷನ್ ಕೊಡ್ಲಿ ಹೇಳಿ ಗೊತ್ತಿಲ್ಲ. ಎಂತ ಹೇಳಿದ್ರೆ ಮಲ್ಟಿ ಟ್ಯಾಲೆಂಟೆಡ್. ಇತ್ತೀಚೆಗೆ ಒಂದು ಸಿನಿಮಾವ ಅವೇ ನಿರ್ಮಿಸಿದ್ದವು. ಸೊ ನಿರ್ಮಾಪಕರು ಕೂಡ ಹೌದು, ಹಾಗೆ ಸುಮಾರು ತರಹದ ಆರ್ಟ್ ವರ್ಕ್ ಇಲ್ಲಿ ತಾವು ತೊಡಗಿಸಿಕೊಂಡಿದ್ದವು. ರಿಸರ್ಚ್ ಸ್ಕಾಲರ್, ಥೀಸಿಸ್ ನ ಸಬ್ಮಿಟ್ ಮಾಡಿ ಆಯ್ತು. ಹಂಗೇಳಿ ರಿಸರ್ಚ್ ಸ್ಕಾಲರ್, ಇಂಗ್ಲಿಷ್ ಪ್ರಾಧ್ಯಾಪಕಿ. ಎಲ್ಲಿ ಹೇಳಿ ಕೇಳಿದ್ರೆ ಪುತ್ತೂರಿನ ವಿಮೆನ್ಸ್ ಡಿಗ್ರಿ ಕಾಲೇಜಲ್ಲಿ. ಇನ್ನು ಮುಂದೆ ಇಂಟ್ರೊಡಕ್ಷನ್ ಎಂತ ಕೊಡ್ಲಿ ಹೇಳ್ರೆ ಅವರ ಹತ್ರ ಕೇಳುವ, ಬನ್ನಿ ಮಾತಾಡ್ಸುವ. ಅವರ ಯಾವುದೇ ರೀತಿಯ ತಯಾರಿ ಮಾಡದ್ದೇ ಮಾತಾಡ್ತಾ ಇಪ್ಪತ್ತದ್ದು ನಾನು. ಸೊ ಅವರ ಇಂಟ್ರೊಡಕ್ಷನ್ ಅವರ ಬಾಯಿಂದಲೇ ಕೇಳುವ. ಇವರ ಮನೆಯಲ್ಲಿ ಹಾಗೆ ಈಗ ಮದುವೆ ಆದ ಕಾರಣ ಎನ್ನ ಅನಿಸಿಕೆ ಪ್ರಕಾರ ನಮ್ಮ ಒಂದು ವ್ಯಕ್ತಿತ್ವ ಹೇಳುವಂತದ್ದು ಒಂದು ಶುರುವಾಣ ಹಂತ ಬಪ್ಪದು ಹೆಂಗೆ ಹೇಳ್ರೆ ನಮ್ಮ ಮನೆಯ ವಾತಾವರಣ, ಹುಟ್ಟಿದ ಮನೆಯ ವಾತಾವರಣ, ಪೇರೆಂಟ್ಸಿನ ಒಂದು ಸಪೋರ್ಟ್ ಹೆಂಗಿತ್ತು ಹೇಳುದ್ರಿಂದ ಮೊದಲಾಣ ನಮ್ಮ ವ್ಯಕ್ತಿತ್ವ ಬಪ್ಪದು ಹೇಳಿ ಎನ್ನ ಅನಿಸಿಕೆ. ಹಾಗಾದ ಕಾರಣ ಒಂದು ಹೆಮ್ಮಕ್ಕುಗೆ, ಹುಡುಗಿಯರಿಗೆ ಅಪ್ಪನ ಮನೆ ಇಂಪಾರ್ಟೆಂಟ್, ಹಾಗೆ ಗಂಡನ ಮನೆ ಇಂಪಾರ್ಟೆಂಟ್. ಈ ಮನೆ ಎರಡು ಮನೆಯ ಇಂಟ್ರೊಡಕ್ಷನ್ ನ ಮೂಲಕ ಇವರ ಬಗ್ಗೆ ನಾವು ತಿಳ್ಕೊಳ್ಳುವ. ಪೂರ್ಣಿಮಾ ರವಿ ಅಕ್ಕ, ನಮಸ್ತೆ. ನಮಸ್ತೆ. ಸೊ ಇದಗಳ ಮನೆಯ ಇಂಟ್ರೊಡಕ್ಷನ್ ಎಲ್ಲಿ ಎನ್ನ ಅಪ್ಪನ ಮನೆ ಮೂಲತಃ ಬರಕಿಲ್ಲ, ಮತ್ತೆ ಉಪ್ಪಂಗಡ ಹೇಳುವಲ್ಲಿ. ಅಲ್ಲಿ ನಾನು ಹುಟ್ಟಿ ಒಂದು 3.5 ವರ್ಷವರೆಗೆ ಬೆಳೆದ್ದೆಲ್ಲ ಅಲ್ಲಿ. ಮತ್ತೆ ನನ್ನ ಅಪ್ಪ ಇಲ್ಲಿ ನಿಂತಿಕಲ್ಲಿನ ಹತ್ತಿರ ಕಳತ್ತಜೆ ಹೇಳುವಲ್ಲಿ ಜಾಗ ಮಾಡಿ ಮತ್ತೆ 3.5 ವರ್ಷದ ನಂತರ ಎಲ್ಲ ಬೆಳೆದು ಶಾಲೆ ಎಲ್ಲ ಅಲ್ಲಿ. ಮತ್ತೆ ಡಿಗ್ರಿ ಫೈನಲ್ ಇಯರ್ ಇಪ್ಪಗಳೇ ಮದುವೆ ಆಯ್ತು. ಮತ್ತೆ ನಾನು ನೂಜುಬೈಲಿಂಗೆ ಮದುವೆಗೆ ಹೋದೆ. ಹಾಗೆ ನೂಜುಬೈಲು ರವಿನಾರಾಯಣ ಹೇಳುವವರ ಮದುವೆ ಅಂತ. ಹೆಂಗ 20 ಮಾತ್ರ ಉಪ್ಪಿನಂಗಡಿ ಹತ್ರ ಬನ್ನೆಂಗಾಡ ಹೇಳುವಲ್ಲಿ ಎನ್ನ ಮಾವ ಅಲ್ಲಿ ಜಾಗ ಮಾಡಿ ಅಲ್ಲಿದ್ದೆ. ಮನೆ ನೂಜುಬೈಲು. ಹೆಂಗದೆ ಡಿಗ್ರಿ ಮಾಡಿದ್ದೆ ಹೇಳಿ ಹೇಳಿದ್ದೆ, ಈಗ ನೋಡ್ತಾರೆ ರಿಸರ್ಚ್ ಸ್ಕಾಲರ್. ಸೊ ನಿಂಗಳ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಹೆಂಗೆ, ಎಲ್ಲಿಂದ ಹೆಂಗೆ ಹೋದ್ದು ಹೇಳಿ ಎಲ್ಲ ಹೇಳಿ. ಶುರುವಿಂದ ಹೇಳ್ತಾರೆ, ನಾನು ಶುರು ಹಿಂಗೆ ಮುರುಳಿಯ ಹೇಳುವಲ್ಲಿ 4ನೇ ಕ್ಲಾಸ್ನವರೆಗೆ ಅಲ್ಲಿ ಕಲಿತೆ. ಅದಾದ ನಂತರ ಬೊಬ್ಬೆಕೇರಿ ಹೇಳುವ ಶಾಲೆಯಲ್ಲಿ ನನ್ನ ಹೈಯರ್ ಪ್ರೈಮರಿ ಎಜುಕೇಶನ್ ಅಲ್ಲಿ ಆಯ್ತು. ಮತ್ತೆ ಕಾಡಿಯೂರಿಗೆ ಹೈಸ್ಕೂಲ್, ಮತ್ತೆ PUC ಗಪ್ಪಗ ನಾನು ಪುತ್ತೂರ್ಲಿ ವಿವೇಕಾನಂದ ಕಾಲೇಜಿಗೆ ಹೋದ್ದು. ಅದಾದ ಮತ್ತೆ ಡಿಗ್ರಿಗೆ ಇಂಗ್ಲಿಷ್ ಮೇಜರ್ ಬೇಕು ಆಯ್ತು. ಹಾಗೆ ನಾನು ಉಜಿರೆಯಲ್ಲಿ STM ಕಾಲೇಜಲ್ಲಿ ಹೋದೆ. ಹಾಗೆ ನಾನು ಫೈನಲ್ ಇಯರ್ ಇರುವಾಗಲೇ ನನಗೆ ಮದುವೆ ಆಯ್ತು. ಹಾಗೆ ಮತ್ತೆ ಮದುವೆ ಆದ ಮತ್ತೆ ನನಗೆ ಮತ್ತದು ಓದೆ ಕೂಳಿ ಇತ್ತಿದ್ದು. ಆದ್ರೆ ಅಷ್ಟಪ್ಪಗ ನನಗೆ ಮತ್ತೆ ಮಕ್ಕಳಾಗಿ ಮತ್ತೆ ನಾನು 7-8 ವರ್ಷ ಸಾಧಾರಣ ಮನೆಯಲ್ಲೇ ಇತ್ತಿದ್ದೆ ಮಕ್ಕಳ ನೋಡಿಕೊಂಡು. ಮತ್ತೆ ಪುನಃ ಎಜುಕೇಶನ್ ಕಂಟಿನ್ಯೂ ಮಾಡಿಕೊಳ್ಳಿ ಅಂತ. ಹಾಗೆ ಮತ್ತೆ ನಾನು KSOಲಿ MAಗೆ ರಿಜಿಸ್ಟರ್ ಮಾಡಿ ಹಾಗೆ MA ಮಾಡಿದೆ. MA ಮತ್ತೆ ರ್ಯಾಂಕ್ ಬಂತ ನನಗೆ. ಮತ್ತೆ 2011ರಲ್ಲಿ MA ಮುಗಿತಾ ಇಪ್ಪಗಳಿ ನನಗೆ ಜಾಬ್ ಸಿಕ್ಕಿತ್ತು. ನನ್ನ ಕೆರಿಯರ್ ಪ್ರಾರಂಭ ಆದ್ದು ಉಪ್ಪಿನಂಗಡಿ ಡಿಗ್ರಿ ಕಾಲೇಜಲ್ಲಿ. ಹಾಗೆ ಮತ್ತೆ ಅದಾದ ಮತ್ತೆ 2015ರಲ್ಲಿ B.Ed ಮಾಡಿದೆ. ಮತ್ತೆ 2018ರಲ್ಲಿ ಅನ್ನೋದು KSET ಎಕ್ಸಾಮ್ ಪಾಸ್ ಆಗ್ತದ್ದು, ಸ್ಟೇಟ್ ಲೆವೆಲ್ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ಲೆಕ್ಚರ್ಶಿಪ್. ಮತ್ತೆ ಅದಾದ ನಂತರ ನಾನು ಮಂಗಳೂರು ಯೂನಿವರ್ಸಿಟಿಲಿ PhDಗೆ ಎನ್ರೋಲ್ ಮಾಡಿಕೊಂಡೆ. ಮತ್ತೆ ಈಗ ಅಷ್ಟೇ ಕಳೆದ ವಾರ ಅಷ್ಟೇ ನಾನು PhD ಸಬ್ಮಿಷನ್ ಮಾಡಿದ್ದೆ. ಇನ್ನೀಗ ಯಾವಾಗ ಅವಾರ್ಡ್ ತೊಳಿ ಗೊತ್ತಿಲ್ಲ. ಸೊ ಇನ್ನು ನೆಕ್ಸ್ಟ್ ಡಾಕ್ಟರ್ ಪೂರ್ಣಿಮಾ ರವಿ. ಸೊ ಇದು ಇವರ ಒಂದು ಹೊಡೆಯ ಸಾಧನೆ. ಇನ್ನು ಸುಮಾರು ವಿಷಯಗಳ ಮಾತಾಡ್ಲಿದ್ದು. ಈಗ ಮೊದಲು ನಿಗಳ ಪ್ರೊಡಕ್ಷನ್ ಅಥವಾ ಒಂದು ನಿರ್ಮಿಸಿದ ಒಂದು ಚಿತ್ರದ ಬಗ್ಗೆ ಮಾತಾಡುವ ಮೊದಲು ಆರ್ಟ್ ವರ್ಕ್ ನಾನು ಇದಾದ್ರೆ ಎಂತ ಹೇಳಿದ್ರೆ ಚಲನಚಿತ್ರ ನೀನು ನೋಡಿ ಆಯ್ದೆ. ಹಾಗಾದ ಕಾರಣ ನಿಗಳ ಆರ್ಟ್ ವರ್ಕ್ ನಂತೂ ನೋಡಿದ್ದೆ. ಇದ್ರ ಬಗ್ಗೆ ನಿಗಳ ಒಲವು ಹೆಂಗೆ ಬಂದಿದೆ? ಇದರ ಬಗ್ಗೆ ಹೇಳಿದ್ರೆ ನನಗೆ ಸಣ್ಣ ದಿಪ್ಪಗಳ ಡ್ರಾಯಿಂಗಿನ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇತ್ತು. ಆದ್ರೆ ನನಗೆ ಕಲಿಯುವ ಅವಕಾಶ, ಸಂಗೀತ, ಡ್ರಾಯಿಂಗ್ ಅದು ಯಾವ್ದು ಕಲಿಯುವ ಅವಕಾಶ ಸಿಕ್ಕಿದ್ದಿಲ್ಲ. ಎಂತ ಹೇಳಿದ್ರೆ ಹೆಂಗಾಯ್ತು, ಏರಿಯಾ ತುಂಬಾ ಹಳ್ಳಿ ಇತ್ತು, ಹೋಗಿ ಬಪ್ಪ ವ್ಯವಸ್ಥೆ ಎಲ್ಲ ಅಷ್ಟು ಸರಿ ಇದ್ದೆ. ಹಾಗಾಗಿ ಅವಕಾಶ ಸಿಕ್ಕಿತ್ತಿಲ್ಲ. ಮತ್ತೆ ನನಗೆ ಮದುವೆ ಆದ ನಂತರ ಎಂಗಳ ಮನೇಲಿ ಹೆಂಗ ಸಣ್ಣ ಒಂದು ಗಾರ್ಡನ್ ಮಾಡಿದೆ. ಹಾಗೆ ಲಾನ್ ಎಲ್ಲ ಮಾಡಿ ಅಪ್ಪಗ ನನಗೆ ಆ ಟೈಮಲ್ಲಿ ಪುತ್ತೂರ್ಲಿ ಮಾಸ್ಟರ್ ಪ್ಲಾನರ್ ಅವರದ್ದು ಹಿಂಗೆ ಬೇರೆ ಬೇರೆ
ಸಿಮೆಂಟಿನ ಆಕೃತಿಗೆಲ್ಲ ಇತ್ತು ಕೊಕ್ಕರೆ ಹಾಗಿಪ್ಪದೆಲ್ಲ ಅದರೆಲ್ಲ ನೋಡಿ ಅಪ್ಪ ನನಗೆ ಒಂದು ಕೊಕ್ಕರೆ ತಂದು ಮಡಗಿ ಕುಳಿ ಆಯ್ತು ಅದ್ರಲ್ಲಿ ತುಂಬಾ ಕಾಸ್ಟ್ಲಿ ಆಯ್ತು. ಹಾಗೆ ಮತ್ತೆ ಏನಾಗೆ ಅದ್ರ ಮಾಡಿರಿ ಅಂತ ಹೇಳಿ ಕಂಡದ್ದು. ಹಾಗೆ ಆನೆ ನನಗೆ ಅಷ್ಟಪ್ಪ ಇಂಟರ್ನೆಟ್ ಎಲ್ಲ ಅಷ್ಟು ಇತ್ತಿಲ್ಲ. ಆನೆ ಎಂತ ಮಾಡಿದೆ ಅದಕ್ಕೊಂದು ಹಿಂಗೆ ಮಾಡ್ಲಕ್ಕ ಅಳಿಗ್ರೇಸಿ ಒಂದು ಕಬ್ಬಿಣದ ಸರಳೆಲ್ಲ ಬೆಂಡ್ ಮಾಡಿ ಅದಕ್ಕೆ ಬೇಕಾದ ಶೇಪ್ ಮಾಡಿ ಮತ್ತೆ ಅದಕ್ಕೆ ಸರಿಗೆಲ್ಲ ಕಟ್ಟಿ ಕಾಂಕ್ರೀಟ್ ಮಿಕ್ಸ್ಚರ್ ಹಾಕಿ ಮತ್ತೊಂದು ಕೊಕ್ಕರ ಆತದು ಸರಿ ಆತು. ಹಾಗೆ ಮತ್ತೆ ಅದಾದ ಮತ್ತೆ ನನಗೊಂದು ಐಡಿಯಾ ಬಂತು ಇದರ ಹೀಗೆ ಒಂದು ನಾನು ಕಮರ್ಷಿಯಲ್ ಆಗಿ ಕಾಂಕ್ರೀಟ್ ಪ್ರಾಡಕ್ಟ್ ಗಳ ಮಾಡಿದ್ರೆ ಹೆಂಗೆ ಹೇಳಿ. ಮತ್ತೆ ನಾವೆಲ್ಲ ಮಾಡುವಾಗ ಅದರ ಮೌಲ್ಡ್ ಹೇಳಿ ನಮ್ಮ ಹತ್ರ ಎಂತ ಇಲ್ಲ, ನಾವು ಡೈರೆಕ್ಟ್ ಆಗಿ ಶುರುವಿಂದಲೇ ನಮ್ಮ ಅದಕ್ಕೆ ಮೌಲ್ಡಿಂಗ್ ಹಿಂಗೆ ಐಟಮ್ ಎಂತ ಇಲ್ಲ, ಎಂತ ಹಾಳೆ ಕಟ್ಟಿ ಕುಂಬಳೆ ಕಟ್ಟಿ ಹಿಂಗಿದೆ ಅದು ಕಾಂಕ್ರೀಟ್ ಹಾಕಿದ್ದೆ ಕೈ ಕಾಲೆಲ್ಲ ಶೇಪ್ ಬರ್ಸಲು. ಹಾಗಿದೆ ನನಗಪ್ಪ ಕಷ್ಟ ಕಾಳೆಲ್ಲ ಆಯ್ತು. ಮತ್ತೆ ಒಂದರಿ ಹಂಗಿಪ್ಪ ಒಂದು ಐಡಿಯಾ ಇತ್ತು, ಮತ್ತೆ ಅದು ಡ್ರಾಪ್ ಆಯ್ತು. ಮತ್ತೆ ಅದಾದ ನಂತರ ಒಂದು ಸಣ್ಣ ದನ ಮಾಡಿದೆ, ಮತ್ತೆ ಒಂದು ಗಣಪತಿ ದೇವರ ಮಾಡಿದೆ, ಮನೆಯಲ್ಲಿ ಕೂರ್ಸಿದ್ದೆ ಈಗ ಕಾಂಕ್ರೀಟಿಂಗ್. ಹಾಗೆ ಅದಾದ ಮತ್ತೆ ಒಂದು ಮನೆಯ ಮುಂದೆ ಒಂದು ನಮಸ್ಕಾರ ಮಾಡೋ ಒಂದು ಸಣ್ಣ ಗೊಂಬೆ ಹುಡುಗಿ ಮಾಡಿದೆ. ಮತ್ತೆ ಅದು 2007ರಲ್ಲಿ ಮತ್ತೆ ಮಾಡಿದ ನಂತರ ಮತ್ತೆ ಅದಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ. ಅಂತ ಕೇಳಿದ್ರೆ ನಾನು ಎನ್ನ ಏರಿಯಾ ಬದಲಿತ್ತು, ನಾನು ಇದು ಕಲಿವಲೆ ಹೋದೆ, ಕಲ್ತಾದ ಮತ್ತೆ ಟೀಚಿಂಗ್ ಹಿಂಗೆ ಸೇರಿದೆ. ಹಾಗೆ ಮತ್ತೆ ನನ್ನ ಜರ್ನಿ ಹಾಗೆ ಹೊಯ್ಕೊಂಡಿತ್ತು. ಮತ್ತೆ ಇತ್ತೀಚೆಗೆ 2020ರಲ್ಲಿ ಕೊರೋನಾ ಲಾಕ್ ಡೌನ್ ಆಗ್ತಲ್ಲ, ಅಷ್ಟಪ್ಪ ನನಗೆ ಒಂದು ತಿಂಗಳು ಮನೇಲಿ ಇಪ್ಪಾಗ ಎಂತಾರು ಮಾಡಿ ಕುಳಿಕೊಂಡದ್ದು ಎಂತ ಟೈಮಿಗೆ ನನಗೆ ಮನಸ್ಸಿಗೆ ಒಂದು ಬುದ್ಧ ಮಾಡಿ ಕುಳಿ ಆಯ್ಕೊಂಡಿತ್ತು. ಹಾಗೆ ಮತ್ತೆ ಆ ಒಂದು ಬುದ್ಧನ ಮಾಡ್ಲೆ ಶುರು ಮಾಡಿ ಮತ್ತೆ ಮಾಡುವಾಗ ನನಗೊಂದು ಸಣ್ಣಕ್ಕೆ ಮಾಡಿ ಕುಳಿತ್ತು. ಮತ್ತೆ ಅದು ಮಾಡಿ ಒಂದು 3.5-4 ಫೀಟ್ ಎತ್ತರದ ಒಂದು 148 kg ಅಷ್ಟು ದೊಡ್ಡ ಬುದ್ಧ ಮಾಡಿ ಹಾಗೆ ಅದೊಂದು ಆಯ್ತು. ಹಾಗೆ ಇದೆಲ್ಲ ಯಾವ್ದು ಅನಿದರ ಎಲ್ಲಿದೆ ಕಲ್ತಿದ್ದಿಲ್ಲ, ಏನಷ್ಟಕ್ಕೆ ಒಂದು ಐಡಿಯಾ ಮಾಡಿಕೊಂಡು ಹೋದ್ದು. ಸೊ ಅದೇ ಮಲ್ಟಿ ಟ್ಯಾಲೆಂಟೆಡ್ ಹಾಗೆ ಒಂದು ಐಡಿಯಾ ಮಾಡಿಕೊಂಡು ಯಾವುದೇ ಇಂಟರ್ನೆಟಿನ ಈಗಾರೆ ಯೂಟ್ಯೂಬ್ ನೋಡಿ ಬುದ್ಧನ ಮಾತ್ರ ನನಗೆ ಇಂಟರ್ನೆಟ್ ಇಲ್ಲೆಲ್ಲ ನೋಡಿದ್ದೆ. ಹೇಳಿದ್ದು 2020ರಲ್ಲಿ ಅಷ್ಟಪ್ಪ ಅದ್ರ ಹೇಗೆ ಮಾಡುದು ಎಂತ ಎಲ್ಲ ನೋಡಿದ್ದೆ. ಆದ್ರೆ ಆಲ್ರೆಡಿ ನನ್ನ ಮನಸ್ಸಲ್ಲಿ ಹಿಂಗೆ ಹೇಳಿತ್ತು. ಅಷ್ಟಪ್ಪ ನನಗೊಂದು ಎಕ್ಸ್ಟ್ರಾ ಬೇರೆ ಬೇರೆ ಬುದ್ಧನ ಚಿತ್ರಾಂಗ ಅದರ ಮಾಡುವ ಕಲೆ ಉದ್ದೇಶ ನೋಡಿ 2020ಕ್ಕಪ್ಪ ಅದನ್ನ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಒಂದು 2000 ಅದೇ ಟೈಮಿಲಿ 2007 ಟೈಮಿಲಿ ನಾನೊಂದು ಕರ್ನಾಟಕದ ಮೊದಲ ರಿಯಾಲಿಟಿ ಶೋ ಅದು ಜಿ ಕನ್ನಡದವು ಮಾಡಿದ್ದು. ಅಷ್ಟಪ್ಪ ನಮ್ಮ ಇಲ್ಲೆಲ್ಲ ಅದ್ರ ಸಂಗತಿಯೇ ಗೊತ್ತಿತ್ತಿಲ್ಲ. ಹಾಗೆ ಆ ಒಂದು ರಿಯಾಲಿಟಿ ಶೋ ಇಲ್ಲಿದೆ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಅದರಲ್ಲಿ ಇಲ್ಲಿ ಕರ್ನಾಟಕದಲ್ಲಿ 5 ಜಾಗದಿಂದ ಸೆಲೆಕ್ಟ್ ಮಾಡಿ ಆಡಿಷನ್ ಮಾಡಿ ನಾನು ಮಂಗಳೂರಿಂದ ವಿನ್ ಆಗಿ ನಾನು ಮತ್ತೆ ಕರ್ನಾಟಕ ಸ್ಟೇಟ್ ಲೆವೆಲ್ ಕಾಂಪೀಟ್ ಮಾಡಿ ಫೈನಲ್ 18ವರೆಗೆ ಅನ್ಬೋಯ್ದೆ. ಹಾಗೆ ಫೈನಲ್ ವರೆಗೆ ಅನ್ನೋದ್ರಲ್ಲಿ ಹೋಗಿದ್ದೆ. ಇದರ ಯಾವ್ದ್ರ ಬಗ್ಗೆ ಅದು ಮದುವೆ ಆದ ಹೆಣ್ಮಕ್ಳು ಶ್ರೀಮತಿ ಕರ್ನಾಟಕ ಇದೆ ಅದೊಂದು ಕರೆ ಮದುವಾದ ಹೆಣ್ಮಕ್ಳು ಬೇರೆ ಬೇರೆ ಟಾಸ್ಕ್ ಗಳ ಕೊಟ್ಟು ಅಲ್ಲಿ ಕಾಂಪಿಟಿಷನ್. ಸೊ ಇಷ್ಟು ಬೆಳಗ್ತಾ ಹೋಯ್ತು ಹಾಗೆ ಹೇಳ್ತಾ ಇಲ್ಲ ಎಲ್ಲ ನನಗೂ ಹಾಗಿಪ್ಪರಲ್ಲೆಲ್ಲ ಈ ಕಾಂಪಿಟಿಷನ್ಸ್ ಗಳಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡುದು ಹೇಳಿದ್ರೆ ನನಗೆ ತುಂಬಾ ಇಂಟ್ರೆಸ್ಟ್. ಹಾಗೆ ಅಷ್ಟಪ್ಪ ಒಂದಿಂದ ಪೇಪರ್ಲಿ ಕಂಡು ಹಾಗೆ ಮಾಡಿದೆ. ಮತ್ತೆ ಅದಾದ ನಂತರ ಒಂದು ಯಾರಿಗುಂಟು ಯಾರಿಗುಲ್ಲ ಒಂದು ಅದು ಒಂದು ಕ್ವಿಜ್ ಪ್ರೋಗ್ರಾಮ್ ಅದರಲ್ಲಿ ಇದೆ ಹೋಗಿ ಒಂದು ವಿನ್ ಆಗಿತ್ತಿದ್ದೆ. ಮತ್ತೆ ಟಿವಿ ಒಳಗೆ ಮತ್ತೆ ಇದು ಮಾಡಿದ್ದೆ. ನನಗದಷ್ಟು ನಮಗೆ ಅಷ್ಟು ಸೂಟಪ್ಪ ಏರಿಯಾ ಅಲ್ಲ ಅಳಿ ಕಂಡತ್ತು. ಹಾಗೆ ಈಗ ನಿಂಗೆ ಇಂಗ್ಲಿಷ್ ಇಲ್ಲೇ ನಿಂಗ ಈಗ BA ಆಗಲಿ MA ಆಗಲಿ ಮಾಡಕ್ಕೂ ಬೇಡಿ ನಿಂಗೆ ಅಂತ ಅನ್ಸಿದ್ದು. BA ನಿಂಗ ಜರ್ನಲಿಸಂ BA ಇಂಗ್ಲಿಷ್ ಜರ್ನಲಿಸಂ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್. ನನಗೆ ಇಂಗ್ಲಿಷ್ ಇಲ್ಲಿ ಅದೇ ಇಂಟ್ರೆಸ್ಟ್ ಪಾಪಲ್ಲ ಕಾರಣ ಹೇಳಿದ್ರೆ ಹೈಸ್ಕೂಲ್ ಕಲಿತಾ ಇಪ್ಪಾಗ ನನಗ ಒಬ್ಬರು ಮಾಸ್ಟರ್ ಇತ್ತಿದ್ದವು. ಆ ಮಾಸ್ಟರ್ ಇಂಗ್ಲಿಷ್ ಮಾಸ್ಟರ್ ಅವು ಎಂತ ಹೇಳಿದ್ರೆ ಒಂದು ಸರ್ತಿ ಕ್ಲಾಸ್ ಅಲ್ಲಿ ಕೇಳಿದವು ನಿಂಗಲ್ಲ ಯಾವ ಡಿಕ್ಷನರಿ ಯೂಸ್ ಮಾಡ್ತೇವೆ. ಅಷ್ಟಪ್ಪಾಗ ಎಲ್ಲ ಮನೇಲಿ ಅಕ್ಕೊಂದು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಹಿಂಗ್ ಹೋಯ್ಕೊಂಡಿತ್ತು. ಹಾಗೆ ಅದರ ಹತ್ರ ಲಾಂಗ್ ಮೆನ್ ಹೇಳಿ ಡಿಕ್ಷನರಿ ಇತ್ತಿದ್ದು, ಅದು ಇಂಗ್ಲಿಷ್ ಟು ಇಂಗ್ಲಿಷ್ ಡಿಕ್ಷನರಿ. ಅದರಿಂದ ಆಂದೆ ರಜೆ ಯೂಸ್ ಮಾಡಿ ಇತ್ತಿದ್ದೆ ಅದನ್ನ. ಹಾಗೆ ಯಾರು ಕೈ ಎತ್ತಿ ನಾನು ಲಾಂಗ್ ಮೆನ್ ಡಿಕ್ಷನರಿ ಯೂಸ್ ಮಾಡ್ತೇವೆ ಹೇಳ್ದ. ಅವಕ್ಕೆ ಕಂಡಾಬಿಟ್ಟೆ ಆಶ್ಚರ್ಯ ಆಯ್ತು. ಹಾಗಾಗಿ ಅವು ಅದರ ನಂತರ ಎನ್ನ ಸ್ಟಾಫ್ ರೂಮಿಗೆ ಹೋದರೆ ಅಥವಾ ಎನ್ನ ಫಂಕ್ಷನ್ ಯಾವ್ದು ಹವ್ಯ ಕಡೆ ಹಾಗೆ ಎಲ್ಲಿ ಕಂಡ್ರೆ ಇದು ಲಾಂಗ್ ಮೆನ್ ಡಿಕ್ಷನರಿ ಯೂಸ್ ಮಾಡ್ತಿದ್ದಾಳೆ ಹೇಳಿ ಎಲ್ಲರ ಹತ್ರ ತಿರುಗಿ ಹೇಳಿದ್ರು. ಮತ್ತೆ ಇದು ಇಂಗ್ಲಿಷ್ ಅಲ್ಲಿ ತುಂಬಾ ಹುಷಾರಿದ್ದು. ಹಾಗೆ ಎಲ್ಲೋ ಒಂದು ಮೂಲಲ್ಲಿ ನನಗೆ ಅದುವೇ ನನಗೆ ಒಂದು ಇನ್ಸ್ಪಿರೇಷನ್ ಆತೋಳಿ ಕಾಣ್ತಾವ್. ಹಾಗೆ ಹೇಳಿ ಹಾಗಾಗಿ ನನಗೆ ಇಂಗ್ಲಿಷ್ ಅಲ್ಲಿ ಮಾಡಿಕೊಳ್ಳಿ ಒಂದು ಮನಸ್ಸಿಗೆ ಬಂದದು ಆ ಒಂದು ಕಾರಣ ಅಂತ.
ಹಾಗೆ ಮತ್ತೆ ಡಿಗ್ರಿ PUC ಆದ ಮತ್ತೆ PUC ಇದೆ ನಾನು ವಿವೇಕಾನಂದ ಕಾಲೇಜಲ್ಲಿ ಫಸ್ಟ್ ರ್ಯಾಂಕ್, ಮತ್ತೆ ಸ್ಟೇಟ್ ಇದು ತಾಲೂಕ್ ಲೆವೆಲ್ ಇದೆ ಸೆಕೆಂಡ್ ಬಂದಿತ್ತಿದ್ದೆ. ಹಾಗೆ ನನಗೆ ಅಷ್ಟಪ್ಪ ಲಾ ಮಾಡಿ ಕುಳಿತ ಆದ್ರೆ ಅಪ್ಪ ಇಂಟ್ರೆಸ್ಟ್ ಇತ್ತಿದ್ದಿಲ್ಲ, ಡಿಗ್ರಿ ಮಾಡೋಳಿ ಹೇಳಿ ಹಾಗೆ ಮತ್ತೆ ಇಂಗ್ಲಿಷ್ಲೇ ಮಾಡಕೊಳ್ಳಿ ಹಾಗೆ ನನಗೆ ಮನಸ್ಸಿಗೆ ಬಂದಿತ್ತು. ನೆಕ್ಸ್ಟ್ ನಿಂಗೆ ಜರ್ನಲಿಸಮ್ ಹೇಳಿ ಹೇಳಿ. ಈಗ ನಿಂಗೆ ಜರ್ನಲಿಸಮ್ ಮಾಡುವಾಗ ಈ ತರ ಈಗ ಹಾಗೆ ಆಪರ್ಚುನಿಟಿ ಇತ್ತಿದ್ದವ ಅಲ್ಲ? ಜರ್ನಲಿಸಮ್ ಹೇಳಿದ್ರೆ ಯಾರಿಗೂ ಒಂದು ಓಕೆ ಒಂದು ಡಿಗ್ರಿ ಹೇಳುವ ಹಂಗಿತ್ತಿದ್ದ ಹೇಳಿ? ಎಂಗಳ ಟೈಮಲ್ಲಿ ಪೇಪರ್ ಬರವುದು ಮತ್ತೆ ರೇಡಿಯೋ ಸ್ಟೇಷನ್ ವರ್ಕ್ ಮಾಡುದು ಅದರ ಬಗ್ಗೆ ಎಲ್ಲ ತುಂಬಾ ಇನ್ಫಾರ್ಮೇಶನ್ ಸಿಕ್ಕಿತ್ತು. ಆದ್ರೆ ಫಿಲ್ಮ್ ಮೇಕಿಂಗ್ ಗಳು ಹೇಳುವ ಸಂಗತಿ ಹಂಗಾಗಿ ಎಂತದು ಗೊತ್ತೇ ಇತ್ತಿದ್ದಿಲ್ಲ. ಮತ್ತೆ ವಿಡಿಯೋಗ್ರಫಿ ಅದರ ಬಗ್ಗೆ ಎಲ್ಲ ಎಂತ ಇನ್ಫಾರ್ಮೇಶನ್ ಇತ್ತಿದ್ದಿಲ್ಲ. ಅಷ್ಟಪ್ಪ ಹೇಳಿದ್ರೆ ಹೆಂಗೆ ಒಂದು ಸತಿ ಜರ್ನಲಿಸಮ್ ಮಾಡೋದು ಹೆಂಗೆ ಎಲೆಕ್ಷನ್ ಸರ್ವೆ ಹೇಳಿ ಮಾಡ್ಲೇ ಹೋಗಿತ್ತಿದ್ದೆ ಅಷ್ಟೇ. ಅದು ಬಿಟ್ರೆ ಮತ್ತೆ ನಾನು ಇಂಟರ್ನ್ಶಿಪ್ ಅಲ್ಲಿ ರೇಡಿಯೋ ಸ್ಟೇಷನ್ ಒಂದು 15 ದಿನ ಮಾಡಿದ್ದೆ, ಮತ್ತೆ ಪೇಪರ್ ಅಲ್ಲಿ 1 ತಿಂಗಳು ವರ್ಕ್ ಮಾಡಿದ್ದೆ ಅಷ್ಟೇ. ಅದು ಬಿಟ್ರೆ ನನಗೆ ಇದರ ಬಗ್ಗೆ ಅಷ್ಟು ಟಚ್ ಇಲ್ಲ. ಇನ್ನು ಫಿಲ್ಮ್ ಮೇಕಿಂಗಿನ ಬಗ್ಗೆ ಬಪ್ಪನ ಮೊದಲು ಈಗ ನಿಂಗೆ ಹೇಳಿದೆ ಡಿಗ್ರಿ ಲಾಸ್ಟ್ ಇಯರ್ ಹಿಂಗ ಮದ್ವೆ ಆಯ್ತು ಹೇಳಿ, ನಮಗೆ ಇಂಟ್ರೆಸ್ಟ್ ಇಪ್ಪದು ಒಂದು ವಿಷಯ ಅಪ್ಪು ಹಾಗೆ. ಈಗ ಮದ್ವೆ ಆದ ಮತ್ತೆ ಈ ಹಸ್ಬೆಂಡ್ ಆಗಲಿ ಅಥವಾ ಮಕ್ಕ ಆಗಲಿ ಅಥವಾ ಅತ್ತೆ ಮಾವ ಇದ್ದರೆ ಅತ್ತೆ ಮಾವ ಆಗಲಿ ಇವು ನಮಗೆ ಸಪೋರ್ಟ್ ಮಾಡುವಂತದ್ದು ತುಂಬಾ ಒಂದು ಇಂಪಾರ್ಟೆಂಟ್ ವಿಷಯ ಆಗಿರ್ತದೆ. ನಿಂಗಳ ಹಸ್ಬೆಂಡ್ ಇಂಟ್ರೆಸ್ಟ್ ಇರ್ತಿದ್ದ, ಅತ್ತೆ ಮಾವ ಸಪೋರ್ಟ್ ಇರ್ತಿದ್ದವ ಈಗ ಕಲಿವಲಾಗಲಿ ಅಥವಾ ಈಗ ನಿಂಗಳ ಆರ್ಟ್ ವರ್ಕಿಂಗ್ ಆಗಲಿ ಹೇಗೆ ಇದು ಮನೇಲಿ ಸಪೋರ್ಟ್? ಮನೇಲಿ ನಾನು ಹೆರಟಂತ ಯಾವುದೇ ಇದಕ್ಕೆ ಸಪೋರ್ಟ್ ಎಲ್ಲದಕ್ಕೂ ನನಗೆ ಮಾಡಿದ್ದು ಆರದೆ ಬೇಡ ಅಳಿ ನನಗೆ ಹೇಳಿದ್ದವೆ. ನನಗೆ ಅಪ್ಪ ಅಮ್ಮನ ಸಪೋರ್ಟ್ ಇದ್ದು ಹಂಗೆ ಗಂಡಂದೇ ಒಳ್ಳೆ ಸಪೋರ್ಟ್ ಮಾಡಿದ. ಮತ್ತೆ ಎನ್ನ ಗಂಡನ ಆರ್ಟ್ ವರ್ಕ್ ಮಾಡುವಗಳುದೆ ಅದರ ಈಗ ಕಬ್ಬಿಣದ ಸರಳು ಬಗ್ಗಿಸಿ ಕೊಡುದಾಗಲಿ ಅದಕ್ಕೆ ಕೆಲವಕ್ಕೆಲ್ಲ ನಮಗೆ ಸ್ಟ್ರೆಂತ್ ಗಂಡು ಮಕ್ಕಳ ಹೆಲ್ಪ್ ಬೇಕಾಗುತ್ತು, ಅದಕ್ಕೆಲ್ಲ ಅವು ಮಾಡಿ ಕೊಟ್ಟಿದ್ದಾವೆ ನನಗೆ ಹೆಲ್ಪ್ ಮಾಡಿದ್ದವು. ಮತ್ತೆ ಈ ಸಿನಿಮಾದ ಇದು ಮಾಡುವಾಗ ತುಂಬಾ ಹೆಲ್ಪ್ ಮಾಡಿದವು. ಎಂತ ಕೇಳಿ ಹೇಳಿದ್ರೆ ಆ ಒಂದು ಡಾಕ್ಯುಮೆಂಟರಿ ಫಿಲ್ಮ್ ಮಾಡುವಾಗ ನಾನು ದೇವದಾಸಿಯರ ಬಗ್ಗೆ ಸಿನಿಮಾ ಮಾಡಿದ್ದು. ಆ ಏರಿಯಾಕ್ಕೆ ಹೋಯಕ್ಕಾರೆ ನಮಗೆ ಒಬ್ಬೊಬ್ಬಂಗೆಲ್ಲ ಹೋಪಲಿಡಿಯ, ಅದಕ್ಕೆ ನಮಗೆ ಮನೆಯವರ ಸಪೋರ್ಟ್ ಇಲ್ಲದ್ರೆ ಮಾಡ್ಲುದೇ ಸಾಧ್ಯ ಇಲ್ಲ. ಹಾಗೆ ಹೋಪಗಳೇ ಮಗನುದೇ ಬೈಂತ ಎನ್ನ ಮಗನೇ ವಿಡಿಯೋಗ್ರಫಿ ಮಾಡಿದ್ದು, ಮಗನುದೇ ಗಂಡದ್ದೆ ಅವಿಬ್ರ ಹೆಲ್ಪ್ ಇಂದಲೇ ನಾನಲ್ಲಿ ಫೀಲ್ಡ್ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಅದು ಅವರಿಂದಾಗಿ. ಹಾಗೆ ಮನೆಯವರ ಫುಲ್ ಸಪೋರ್ಟ್ ಇಟ್ಟಿದ್ದೇನೆ. ಮಕ್ಕಳು ಖುಷಿ ಎಲ್ಲರೂ ಅವಕ್ಕೆ ಎಡಿಗಾದ ನಮ್ಮನೇಲಿ ನನಗೆ ಹೆಲ್ಪ್ ಮಾಡಿದ್ದವು. ಫಿಲ್ಮ್ ಮೇಕಿಂಗ್ ಹೇಳಿ ಹೇಳಿದ್ರು. ಈ ಫಿಲ್ಮಿನ ಬಗ್ಗೆ ಹೆಸರಿಂದ ಹಿಡಿದು ಇದ್ರ ಪೂರ್ತಿ ವಿಷಯ ಹೇಳಕು ನಮಗೆ. ಈ ಸಿನಿಮಾಕ್ಕೆ ನಾನು ಹೆಸರು ಮಾಡಿದ್ದು ಗಾಡ್ಸ್ ವೈಫ್ಸ್ ಮೆನ್ಸ್ ಸ್ಲೇವ್ಸ್ ಹೇಳಿದ್ರೆ ಈ ದೇವದಾಸಿಯರುಗಳು ಹೇಳಿದ್ರೆ ಮೊದಲಾಣ ಕಾಲದಲ್ಲಿ ತುಂಬಾ ಸಾಧಾರಣ 6ನೇ ಶತಮಾನದ ಆಸ್ಪಾಸಲ್ಲಿ ಇದು ಹೆಚ್ಚು ಪ್ರಚಲಿತಕ್ಕೆ ಬಂದದೋಳಿ. ಅದು ಎಕ್ಸಾಕ್ಟ್ ಆಗಿ ಯಾವಾಗ ಶುರುವಾದೋಳಿ ಹೇಳಿ ನಮಗೆ ದಾಖಲೆಗೆ ಇಲ್ಲೇ ಒಬ್ಬೊಬ್ಬ ಒಂದೊಂದು ನಮ್ಮನೆ ಹೇಳ್ತಾವ್. ಹಾಗೆ ಅಷ್ಟಪ್ಪಗ ಶುರುವಪ್ಪಗ ಈ ದೇವದಾಸಿಯರು ಸಣ್ಣ ಪ್ರಾಯದ ಕೂಸುಗಳ ದೇವಸ್ಥಾನದಲ್ಲಿ ದೇವರ ಸೇವೆ ಮಾಡ್ಲಿ ಹೇಳಿ ಬಿಡುದೋಳಿ ಶುರುವಾದ. ಅಷ್ಟಪ್ಪ ಅವಕ್ಕೆ ಒಳ್ಳೆ ಸ್ಥಾನಮಾನ ಇತ್ತು, ಒಳ್ಳೆ ಗೌರವ ಇತ್ತು ಅಂತ ಕೇಳಿದ್ರೆ ಅವು ದೇವಸ್ಥಾನದಲ್ಲಿ ದೇವರಿಗೆ ಹೂಗು ಕಟ್ಟುದಾಗಿರ್ಲಿ ಅಥವಾ ಆರತಿಗೆ ರೆಡಿ ಮಾಡೋದಾಗಿರ್ಲಿ ಮತ್ತೆ ದೇವರಿಗೆ ಪೂಜೆಪ್ಪ ಸಮಯದಲ್ಲಿ ಸಂಗೀತ ನೃತ್ಯ ಮಾಡುವಂತದ್ದು. ಹಾಗಾಗಿ ಒಳ್ಳೆ ಗೌರವದ ಸ್ಥಾನ ಇತ್ತು. ಅವಕ್ಕೆ ಎಂತ ಮಾಡಿದ್ರೆ ದೇವರಿಗೆ ಅವರ ಮದುವೆ ಮಾಡಿ ಕೊಡುದು ಒಳ್ಳೆ. ಹಾಗೆ ದೇವರ ಹೆಂಡತಿಯರೊಳ್ಳೆ ಲೆಕ್ಕ, ಮತ್ತೆ ಹೆಣ್ಣು ದೇವರಿಂಗಾದ್ರೂ ಗಂಡು ದೇವರಿಂಗಾದ್ರೂ ಮದುವೆ ಮಾಡಿ ಕೊಡುದು. ಹಾಗೆ ಗಾಡ್ಸ್ ವೈಫ್ಸ್ ಹೇಳಿ ಹಾಗೆ ಮಾಡಿದ್ರು. ಹಿಂದೂ ಅದು ಎಂತ ಆಯ್ತು ಶತಮಾನ ಕಳೆದಪ್ಪಗ ಅವರ ಸ್ಥಿತಿ ಆ ಒಂದು ದೇವದಾಸಿಯರ ಮೂಲ ಸ್ವರೂಪ ಫುಲ್ ಚೇಂಜ್ ಆಗ್ತದೆ. ಅದು ಈಗ ಎಂತ ಹೇಳಿದ್ರೆ ದೇವದಾಸಿಯರು ಹೇಳಿದ್ರೆ ಅವರ ಆತ್ಮೀಯ ಉಪಯೋಗಿಸಿ ಹಂಬಲ ಕೂಡಿ ಹೇಳುವಂತಹ ಒಂದು ಮನಸ್ಥಿತಿ ಸಮಾಜಕ್ಕೆ ಬಂದಿದೆ. ಹಾಗಾಗಿ ಇಂದು ಅವರ ಮಡಿಕೊಂಡವ ಆಗಿರಲಿ ಅಥವಾ ಮನೇಲಿ ಅವರ ಸ್ವಂತ ಅಪ್ಪ ಅಮ್ಮನೇ ಅವರ ಹಿಂಗೊಂದು ಅವಕ್ಕೆ ಶೋಷಣೆ ಅಪ್ಪಾಗಿಪ್ಪ ಸ್ಥಿತಿ ಇದ್ದುಳಿ ಗುಂತಿದ್ದರೂ ಅವರ ದೇವದಾಸಿ ಪದ್ಧತಿಗೆ ಅವರ ದುಡ್ತಾವ. ಹಾಗಾಗಿ ಇಂದ ಒಂದು ನಮ್ಮನೆ ಶೋಷಿತ ವರ್ಗ. ಹಾಗಾಗಿ ಈಗ ಅವು ಮೆನ್ಸ್ ಸ್ಲೇವ್ಸ್ ಹೇಳಿದ್ರೆ ಹೆಣ್ಣು ಮಕ್ಕಳಿಂದ ಹೇಗೆ ಅವು ಶೋಷಿತರು ಹೇಳಿ. ಹಾಗೆ ಹಿಂದೆ ಹೆಂಗ್ ಇತ್ತಿದ್ದೋಳಿಯು ಈಗ ಹೆಂಗಿದ್ದು ಎರಡು ಒಂದೇ ಟೈಟಲ್ ಬರೆಕೂಡಿ ನನಗೆ ಇತ್ತಿದ್ದು. ಹಾಗಾಗಿ ಗಾಡ್ಸ್ ವೈಫ್ಸ್ ಮೆನ್ಸ್ ಸ್ಲೇವ್ಸ್ ಹೇಳಿ ಮಾಡಿದ್ದ. ಸುಮಾರು ದಿನ ತಕೊಂಡಿದ ಈ ಹೆಸರು ಹುಡುಕಿಕಾರೆ. ಸುಮಾರು ಹೆಸರುಗಳೆಲ್ಲ ಹುಡುಕಿದ್ದೆ, ಬೇರೆ ಫ್ರೆಂಡ್ಗಳ ಹತ್ರ ಮನೆ ಹತ್ರ ಎಲ್ಲರ ಹತ್ರ ಕೇಳಿದೆ. ಆದ್ರೆ ಫಸ್ಟ್
ಮತ್ತೆ ನನಗೆ ಯಾವ ಹೆಸರು ಫ್ಲಾಶ್ ಅಂತ ಅದರನ್ನೇ ಕಡೆಗೆ ಮಡಗಿದ್ದಾರೆ. ಇದೇ ಹೆಸರು ನನಗೆ ಶುರುವಿಗೆ ಬಂದಿತ್ತು. ಮತ್ತೆ ರಜಾ ದೊಡ್ಡಕ್ಕ ಅಳಿಯನ್ನ ಗ್ರೇಷಿದೆ, ಮತ್ತೆ ಕಡೆಗೆ ನನಗೆ ಯಾವ್ದು ಸೂಟ ಆಗಿಲ್ಲ, ಇದೇ ಹಾಕೊಳ್ಳಿ ಹೇಳಿ ಫಸ್ಟ್ ಗೆ ಬಂದದ್ದೇ ಅದರನ್ನೇ ಮಡಗಿದ್ದೇನೆ. ಈಗ ನಿಂಗೆ ಹೇಳಿ ಜರ್ನಲಿಸಮ್ ಗೆ ಫಿಲ್ಮ್ ಮೇಕಿಂಗ್ ಆ ತರದ ಇದು ಆಪ್ಷನ್ ನಮಗೆ ಇತ್ತಿದ್ದಿಲ್ಲ ಹೇಳಿ. ಈಗ ಒಂದು ಶುರು ಮಾಡಕ್ಕೂ ಹೇಳಿ, ಆದ್ರೆ ಅದ್ರಲ್ಲೂ ನಮಗೆ ಹೆಮ್ಮಕ್ಕುಗ ಸ್ಪೆಷಲಿ ಹವ್ಯಕರಿಗೆ ಇದು ಕಷ್ಟ ಇದಿಲ್ಲ, ಯಾವ ತರದ ಚಾಲೆಂಜಸ್ ಬಂದು ಹೇಳಿದ್ರೆ ನನಗೆ ನಿಜವಾಗಿ ಹೇಳ್ತಾರೆ ಆನೊಂದು ಒಳ್ಳೆ ವಿಡಿಯೋಗ್ರಾಫರ್ ಅದೇ ಅಲ್ಲ, ನನಗೆ ಅಂತೆ ಫೋಟೋ ತೆಗೋದು ಮಾತ್ರ ಗೊತ್ತು. ತುಂಬಾ ಫೋಟೋ ತೆಗಬಲ್ಲದೇನೆ ಎಕ್ಸ್ಪರ್ಟ್ ಅಲ್ಲ. ಮತ್ತೆ ಸಿನಿಮಾ ಮಾಡುದು ಹೇಗೆ, ಅದರ ಎಂತ ಸಂಗತಿ ABCD ಗೊತ್ತಿಲ್ಲ ಹೇಳಿ ನಾವು ಹೇಳ್ತಾನೆ, ಹಾಗೆ ಎಂತದೂ ಗೊತ್ತಿಲ್ಲ ನನಗೆ. ಮತ್ತೆ ನನಗೆ ಶುರುವಿಗೆ ಎಂತ ಆದ್ರೆ ನಾನು ನನ್ನ PhD ಮಾಡುವ ಟೈಮಲ್ಲಿ ನಾನು ಇದರನ್ನೇ ಟಾಪಿಕ್ ಆಗಿ ತೆಕ್ಕೊಂಡೆ. ದೇವದಾಸಿಯ ನನಗೆ ಶುರುವಾದ್ದು ಸುಧಾಮೂರ್ತಿ ಅವರ 3000 ಸ್ಟಿಚಸ್ ಹೇಳಿ ಒಂದು ಸಣ್ಣ ಕಥೆ ಇತ್ತು. ಅದರಲ್ಲಿ ದೇವದಾಸಿಯರ ಬಗ್ಗೆ ನನಗೆ ಗುಂತಾಗಿ ಅವರ ನೋವಿನ ಎಂತ ಇದು ಸಂಗತಿ ಹೇಳಿ ಹುಡ್ಕೊಂಡು ಹೋದಪ್ಪ ನನಗೆ ಅದರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಇಲ್ಲಿ ಹೇಳಿಕೊಂಡದ್ದು. ಹಾಗೆ ನನಗೆ PhD ಅದರನ್ನೇ ಮಾಡಿ ಕುಳಿಕೊಂಡದ್ದು. ಹಾಗೆ PhD ಮಾಡ್ತಾ ಇದ್ದ ನಾ ಫೀಲ್ಡ್ ವರ್ಕ್ ಮಾಡುವಾಗ ಫೀಲ್ಡ್ ವರ್ಕ್ ಮಾಡಿ ಕುಳಿಕೊಂಡತ್ತೇನೆ. ಪುಸ್ತಕಲ್ಲಿ ಎಂತ ಇದ್ದು ಅದಕ್ಕೂದೇ ನಿಜ ಇದಕ್ಕೂದೇ ಎಂತ ವ್ಯತ್ಯಾಸ ಇದ್ದೋಳಿ ನೋಡಿ ಕುಳಿ ಹಾಗೆ ಹೋಗುವ ಕಂಡದ್ದು. ನಾನು ಬರೀ PhD ಮಾಡಿ ನನಗೆ ಡಾಕ್ಟರೇಟ್ ತಕೊಂಡ್ಬಂದ ಅವಕ್ಕೆ ಎಂತಾರು ಅವರ ಲೈಫಲ್ಲಿ ಎಂತಾರು ಬದಲಾವಣೆ ಅಪ್ಪಾಗಿತ್ತು ಅಂದ ಎಂತಾರು ಅನ್ ಮಾಡಿಪ್ಪು ಹಾಗಿಪ್ಪದ ಆಯ್ಕೊಳ್ಳಿ ಬೇಸಿದೆ. ಹಾಗೆ ಸುಳುವಿಂದ ಗ್ರೇಷಿದೆ ಇಂಟರ್ವ್ಯೂ ಮಾಡಿ ಅಪ್ಪಗ ವಿಡಿಯೋ ನಾವ್ ಹೆಂಗು ಮಾಡ್ತಲ್ಲ ಅದರ ಒಂದು ಜಾಯಿಂಟ್ ಮಾಡಿ ಒಂದು ವಿಡಿಯೋ ಯೂಟ್ಯೂಬ್ ಅಲ್ಲಿ ಹಾಕುವ ಹೇಳಿ. ಮತ್ತೆ ಆನಿದರ ಗವರ್ಮೆಂಟ್ ಹಿಂಗುದೇ ಕೊಟ್ರೆ ಅವಕ್ಕೂದೇ ಏನಾದ್ರು ಪ್ರಯೋಜನ ಏನಾದ್ರು ಯೋಜನೆ ಹಾಕಿಬಹುದು ಹಾಗೆಲ್ಲ ಮಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವ ಗ್ರೇಷಿದೆ. ಆದ್ರೆ ಇದು ತುಂಬಾ ಸೂಕ್ಷ್ಮ ವಿಷಯ ದೇವದಾಸಿಯರು ಹಾಗಾಗಿ ಅದರ ಹಾಗೆ ನಮಗೆ ಬೇಕಾದ ಹಂಗೆ ಮಾಮೂಲು ವಿಡಿಯೋ ಮಾಡಿದಂಗೆ ಹಾಕಲು ಹೋಗ್ತಿದ್ದೆ ಈಗ ಗೊತ್ತಾಯ್ತು. ಮತ್ತೆ ನಾನು ತುಂಬಾ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿ ಅಪ್ಪಾಗ ನನಗೆ ಗವರ್ಮೆಂಟ್ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ನಾವ್ ಎಂತ ಹೇಳಿದೆ ಬಿಟ್ರೆ ನೀನ್ ಇದಕ್ಕೆ ಸೆನ್ಸರ್ ಸರ್ಟಿಫಿಕೇಟ್ ಮಾಡ್ಲೇಬೇಕು ಹೇಳಿದ. ಹಾಗೆ ಮತ್ತೆ ಹೇಳ್ರೆ ಇದೆಂತ ಒಂದು ಕೆಲಸ ನಾವ್ ಹೇಳ್ತಲ್ಲ ಇಗ್ನೋರೆನ್ಸ್ ಬ್ಲಿಸ್ ಹೇಳಿ ಹೇಳ್ತಾವ, ಏನೂ ಗೊತ್ತಿಲ್ಲ ನನಗೆ. ಹಾಗಾದ ಕಾರಣ ನಾನು ಅದಕ್ಕೆ ಹೆರಟೆ. ಮತ್ತೆ ಬಂದ ಸಮಸ್ಯೆಗಳನ್ನ ನೋಡಿ ನಾನು ಶುರುವಿಗೆ ಗೊತ್ತಾಗಿದ್ದಾರೆ ಹೆರಡ್ತಿತ್ತಿಲ್ಲವೋ ಏನೋ ಹಾಗೆ. ಮತ್ತೆ ಸೆನ್ಸರ್ ಸರ್ಟಿಫಿಕೇಟ್ ಬೇಕು ಆಯ್ತು. ಸೆನ್ಸರ್ ಸರ್ಟಿಫಿಕೇಟ್ ಬೇಕು ಆದ್ರೆ ನಮ್ಮದೇ ಆದ ಪ್ರೊಡಕ್ಷನ್ ಹೌಸ್ ಬೇಕು. ಹಾಗೆ ಮತ್ತೆ ನಾನು ಹೋಗಿ ಬೆಂಗಳೂರಿನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಲ್ಲಿ ನಮ್ಮದೇ ಆದ ಒಂದು ಪೂರ್ವಿ ಪ್ರೊಡಕ್ಷನ್ಸ್ ಹೇಳಿ ನನ್ನ ಪ್ರೊಡಕ್ಷನ್ ಹೌಸಿನ ರಿಜಿಸ್ಟರ್ ಮಾಡಿಕೊಂಡೆ. ಅದಾದ ನಂತರ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಇಂದ ಶೂಟಿಂಗ್ ಪರ್ಮಿಷನ್ ಹೇಳಿ ಆಯ್ತು. ಮತ್ತೆ ಈ ಮುಜರಾಯಿ ಇಲಾಖೆಯಿಂದ ನಾವು ದೇವಸ್ಥಾನದ ಸುತ್ತಮುತ್ತ ನನಗೆ ಜಾತ್ರೆದೆಲ್ಲ ಮಾಡ್ಲಿಕ್ಕೆ ಶೂಟಿಂಗ್, ಅದಕ್ಕೆಲ್ಲ ಅವರ ಹತ್ರ ಪರ್ಮಿಷನ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ನಾವು ಇನ್ಫಾರ್ಮ್ ಮಾಡಬೇಕು ಶೂಟಿಂಗ್ ಮಾಡೋ ಇದೆಲ್ಲ ಸುಮಾರಷ್ಟು ಇದೆಲ್ಲ ಅಡೆತಡೆಗೆ ಅದು ಆಕ್ಚುಲಿ ಫಾರ್ಮಾಲಿಟೀಸ್. ಈಗ ಒಂದು ಮನುಷ್ಯ ಈಗ ನಾವು ಈಗ 2025 ನೋಡ್ತಾರೆ, ಒಬ್ರು ಒಂದು ಮೂವಿ ಮಾಡಿದ್ವು ಅಥವಾ ಒಂದು ಯಾವ್ದು ಬೇಡ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿದ್ವು ಅಥವಾ ಒಂದು ಯೂಟ್ಯೂಬ್ ಇದರಲ್ಲಿ ರನ್ ಆಯ್ತು ಹೇಗೆ ಕ್ಯಾಮೆರಾ ಹಿಡಿದು ಲೈಟ್ಸ್ ಇಂದ ಹಿಡಿದು ಮೈಕ್ ಇಂದ ಹಿಡಿದು ಎಲ್ಲ ಸಾಮಗ್ರಿಗಳು ಅದಕ್ಕೆ ಬೇಕು. ಅಷ್ಟಪದ ಕಾಲದಲ್ಲಿ ಯೂಟ್ಯೂಬಿಗೆ ಇಷ್ಟು ಬೇಕು ಹೇಳಿದ್ರೆ ಒಂದು ಫಿಲ್ಮ್ ಮಾಡುದು ಹೇಳುವಾಗ ನಾವು ಅದ್ರದ್ದು ಜಾಗೃತಿ ಮೂಡಿಸಲನ್ನು ಮಾಡ್ತಾ ಇದ್ದು ಹೇಳುವಾಗ ಈ ಇಕ್ವಿಪ್ಮೆಂಟ್ಸ್ ಇತ್ತಿದ್ದ ನಿಮಗೆ ಈ ಇಕ್ವಿಪ್ಮೆಂಟ್ಸ್ ನ ಬಗ್ಗೆ ಮೊದಲೇ ಐಡಿಯಾಸ್ ಇರ್ತಿದ್ದ ಹೆಂಗೆ? ಆಕ್ಚುಲಿ ಹೆಂಗಿದೆ ಇಕ್ವಿಪ್ಮೆಂಟ್ಸ್ ಈಗ ಪ್ರೊಫೆಷನಲ್ ಅದಕ್ಕೆ ಬೇಕಾದ ಅಂತ ಪ್ರೊಫೆಷನಲ್ ಜನಗಳು ಬೇಕು. ಆದ್ರೆ ಹೆಂಗಳಲ್ಲಿ ಈಗ ಸಿನಿಮಾ ಮಾಡ್ಲೆ ಆನದೇ ನನಗದೇ ಒಬ್ಬ ಆರನ್ನು ಇಂಟರ್ವ್ಯೂ ಮಾಡಿದ್ರೆ ನನಗೆ ಅಭ್ಯಾಸ ಇರ್ತಿಲ್ಲ. ಆನದೇ ಒಬ್ಬ ಫಸ್ಟ್ ಟೈಮ್ ಬಿಗಿನರ್ ಹೇಳಕ್ ಹಾಗೆ ಎನ್ನ ಮಗಂದೆ ಎನ್ನ ಗಂಡದೆ ಅವ್ ಮಾಮೂಲಿ ವಿಡಿಯೋ ಅಂತೆ ಮಾಡುದಷ್ಟೇ ಕುಂತಿದ್ದಷ್ಟೇ ಹೊರತು ವಿಡಿಯೋಗ್ರಾಫಿಲಿ ದೊಡ್ಡ ಎಕ್ಸ್ಪರ್ಟ್ ಗಾಳಿ ಅವದೇ ಅಲ್ಲ. ಎನ್ನ ಮಗಂದೆ ಗಂಡದೆ ಅವೇ ಇಬ್ರು ವಿಡಿಯೋ ಎಲ್ಲ ಮಾಡಿದ್ದು. ಮತ್ತೆ ಹೆಂಗೋ ಕ್ಯಾಮರಾದೇ ಹಾಗೆ ಹೆಂಗಡ ಮೊಬೈಲ್ ಬಿಟ್ರೆ ಬೇರೆ ಒಳ್ಳೆ ಕ್ಯಾಮರಾ ಹೇಳಿ ಹೆಂಗ ಇತ್ತಿಲ್ಲ ಹೆಂಗೋ. ಹಾಗಾಗಿ ರೆಂಟಿಂಗ್ ಕ್ಯಾಮರಾಗಳ ಇದೊಡ್ರೆ ವಿಡಿಯೋಗ್ರಾಫಿ ಮಾಡುವವರ ಹತ್ರ ರೆಂಟಿಂಗ್ ಕ್ಯಾಮರಾ ತಕೊಂಡು ಹೋದ್ವಿ. ಮತ್ತೆ ಹೆಂಗ 2-3 ಸತಿ ಆಗಿ ಹೋಗುವಾಗ ಬೇರೆ ಬೇರೆ ಕ್ಯಾಮರಾಗಳಲ್ಲಿ ಹೆಂಗ ತೆಗತ್ತೆ, ಕ್ಯಾನ್ ಅಲ್ಲಿ ತೆಗದೆ, ಪ್ಯಾನಾಸೋನಿಕ್ PG100 ಇಲ್ಲಿ ತೆಗದೆ, ಹಾಗೆ ಸುಮಾರು ಕ್ಯಾಮರಾಗಳು ಎಲ್ಲ ರೆಂಟಿಂಗ್ ಕೊಂಡದ್ದು. ಹಾಗೆ ಅದರಲ್ಲಿ ತೆಗದೆ ಬೇರೆ ಅದಕ್ಕೆ ಸ್ಪೆಷಲ್ ಆಗಿ ಅಂತ ಹಾಗೆ ಯೂಸ್ ಮಾಡಿದ್ದಿಲ್ಲ ಅಷ್ಟೇ. ಸಾಧನೆಗೆ ನಮ್ಮದೇ ಆದ ಕ್ಯಾಮೆರಾ ಬೇಕು ಹೇಳಿಲ್ಲ, ರೆಂಟಿಂಗ್ ತಕೊಂಡ್ರು ಸಾಧನೆ ಮಾಡ್ಲಕ್ಕು ಹೇಳಿ ಏನಕ್ಕೆ ಒಂದು ನೆನಪು ಬಂತು. ನಾನು ಡೆಲ್ಲಿ ಒಂದು
ಈ ಫಿಲ್ಮಿಗೆ ಬಂದ ಒಂದು ಅವಾರ್ಡಿನ ತೆಕ್ಕೊಂಬಲೆ ಹೋದಿಪ್ಪಾಗ ಅಲ್ಲಿ ಒಬ್ಬರು ಫೇಮಸ್ ಡೈರೆಕ್ಟರ್ ಒಂದು ಹೇಳಿದ್ದವು, ನಿಂಗ ಯಾವುದೇ ಒಂದು ನಿಂಗಳ ಸಿನಿಮಾ ಮಾಡುವಾಗ ನಿಂಗಳ ಎಕ್ವಿಪ್ಮೆಂಟ್ ಹೇಳಿದ್ರೆ ನಿಂಗಳ ಕ್ಯಾಮರಾವೇ ದೊಡ್ಡ ಇಂಪಾರ್ಟೆಂಟ್ ಅಲ್ಲ, ನಿಂಗಳ ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್ ಹೇಳಿ ಹೇಳಿದ್ದವು. ಹಾಗಾಗಿ ನನಗೊಂದು ಆಯ್ಕೊಂಡಿತ್ತು ಎನ್ನ ವಿಡಿಯೋಗ್ರಫಿ ಎಲ್ಲ ಅಷ್ಟು ಸಾಲದ ಹೇಳಿ ಎಲ್ಲ ಆಯ್ಕೊಂಡಿತ್ತು. ಹೇಳ್ರೆ ನಮ್ಮದು ಲೈಟಿಂಗ್ಸ್ ಎಲ್ಲ ಹೆಂಗೆ ಎಲ್ಲಿದೆ ಲೈಟಿಂಗ್ಸ್ ಯೂಸೇ ಮಾಡಿದ್ದಿಲ್ಲ ಹೇಳಿದ್ರೆ ಎನ್ನ ಅಲ್ಲಿ ವಸ್ತು ಹೇಳಿದ್ರೆ ದೇವದಾಸಿರು ಅವರ ಹತ್ರ ನಾವು ಈಗ ಮಾಮೂಲು ಆಕ್ಟ್ರೆಸ್ ಗಳ ಇದ್ದರೆ ಅಲ್ಲಿ ಒಂದು ನಮ್ನೆ ಬೇರೆ ಇವಕ್ಕೆ ಇವು ಅವರ ನಿಜ ಜೀವನವೇ ಹೆಂಗ ತಿಳಿಯುವಲೆ ಹೋಗ್ಬೋದು ಅಷ್ಟಪ್ಪ ನಾವು ಕ್ಯಾಮರಾ ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ ಮತ್ತೆ ಲೈಟಿಂಗ್ಸ್ ಎಲ್ಲ ಯೂಸ್ ಮಾಡ್ರೆ ಅವರ ಒಡಾಣ ನೋವಿನವಕ್ಕೆ ಹಂಚಿಕೊಂಬಲೆ ಹೇಳಿ ಹೇಳಿ ಹಾಗೆ ಅಂತದ್ರ ಯಾವ್ದು ಯೂಸ್ ಮಾಡಿದ್ದಿಲ್ಲ. ಮಿನಿಮಮ್ ಎಕ್ವಿಪ್ಮೆಂಟ್ಸ್ ಮಿನಿಮಮ್ ಮೆಂಬರ್ಸ್ ಈಗ 3 ಜನ ಮತ್ತೆ ಒಬ್ಬರು ಪ್ರೊಫೆಸರ್ ಹಾಗೆ. ಸೊ ನೀವು ಈಗ ಒಂದು ಫಿಲ್ಮ್ ಮಾಡ್ತಾರೆ, ಖರ್ಚು ಎಕ್ಸ್ಪೆನ್ಸ್ ಹೇಳುದು ಇದ್ದೇ ಇದ್ದು ನಿಮಗೆ ಒಂದು ಐಡಿಯಾ ಇತ್ತು ಒಂದು ಇಷ್ಟು ಖರ್ಚಕ್ಕೂ ಹೇಳಿ ನಿಂಗ ಇಷ್ಟು ಖರ್ಚಕ್ಕೂ ಹೇಳುದ್ರ ಮೇಲೆ ನಿಂಗ ಹೋಯ್ದಿರಾ ಅಥವಾ ಈ ಖರ್ಚಿನ ಬಗ್ಗೆ ನಿಮಗೆ ಎಂತ ಅನಿಸಿಕೆ ಇದ್ದು? ಖರ್ಚಿನ ಬಗ್ಗೆ ಎಂದ ಇದು ಮೊದಲೇನಕ್ಕೆ ಹೋಪರ್ನ ಮೊದಲೇ ಇಷ್ಟು ಬೇಕಕ್ಕಿದಕ್ಕೆ ಹೇಳಿದ್ರೆ ನಾನು ಈ ನಮ್ಮನೆ ಅದರ ಸೆನ್ಸರ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸಿ ಮಾಡುವಂತ ಪ್ಲಾನೇ ಇತ್ತಿದ್ದಿಲ್ಲ. ನಾನು ಮಾಮೂಲಿ ಎಲ್ಲ ವಿಡಿಯೋ ಮಾಡುವ ಹಾಗೆ ಒಂದು ವಿಡಿಯೋ ಮಾಡಿ ಯೂಟ್ಯೂಬಿಂಗ್ ಮಾಡಿ ಹಾಗೆ ಇಟ್ಟಿದ್ದಷ್ಟೇ. ನನಗೆ ಅವೇರ್ನೆಸ್ ಕ್ರಿಯೇಟ್ ಆಗಿಕೊಂಡ್ರೆ ಆ ವಿಷಯ ಮತ್ತೆ ನನಗೆ ಅದಕ್ಕೆ ಡಿಮಾಂಡ್ ಮಾಡಿತ್ತು. ಅದು ತುಂಬಾ ಸೆನ್ಸಿಟಿವ್ ವಿಷಯ ಆದ ಕಾರಣ ಹಾಗೆ ಮತ್ತೆ ಬೇಕೂಳಿ ಅಪ್ಪಗೆ ಮತ್ತೆ ರಜೆ ಅದಕ್ಕೆ ಖರ್ಚು ಮಾಡಿಕೊಂಡು ಹೋಗಕತ್ತೆ. ನನಗೆ ಮೊದಲೇ ಯಾವ ಐಡಿಯಾ ಇತ್ತಿದ್ದಿಲ್ಲ ಹಿಂಗೆ ಎಷ್ಟು ಬೇಕಕ್ಕೂ ಎಂತ ಅಥವಾ ಇದು ಈ ಮಟ್ಟಕ್ಕೆ ಒಂದು ಸೆನ್ಸರ್ ಸರ್ಟಿಫೈಡ್ ಮತ್ತೆ 78 ನಿಮಿಷದ ಸಿನಿಮಾ ಇದು ಸಾಧಾರಣ 1 ಗಂಟೆ 20 ನಿಮಿಷ ಆವತ್ತು ಅಷ್ಟು ದೊಡ್ಡ ಸಿನಿಮಾ ಮಾಡ್ತಾ ಹೇಳಿ ಸಹ ನಾನು ಗ್ರಹಿಸುತ್ತಿದ್ದಿಲ್ಲ. ಮತ್ತೆ ಮುಂದೆ ಹೋದಂಗೆ ಬೇಕು ಉಳಿದಂಗೆ ಮಾಡಿಕೊಂಡು ಹೋದೆ ಅಷ್ಟೇ. ಆದ್ರೆ ಅದರಲ್ಲಿ ನನಗೆ ಸಮಾಜಕ್ಕೆ ಆನೆಂತದ್ದು ಒಂದು ಕೊಟ್ಟಿದೆ ಹೇಳುವಂತಹ ಒಂದು ತೃಪ್ತಿ ನನಗಿತ್ತು. ಹಾಗಾಗಿ ನನಗೆ ಅದು ದೊಡ್ಡ ಸಂಗತಿ. ನನಗೆ ದೇವರೊಂದು ಮದುವಾದ ನಂತರವುದೇ ಓದಲೆ ಅವಕಾಶ ಮಾಡಿಕೊಟ್ಟಿದ, ಅದಾದ ನಂತರ ನನಗೆ ಕೆಲಸ ಮಾಡುವ ಅವಕಾಶವೂ ಕೊಟ್ಟಿದ. ಹಾಗಾಗಿ ಮುಂದೆ ಮಾಡುವ ಹೇಳುವಂತ ದೇವರು ಅದರ ಒದಗಿಸುಗಳು ಹೇಳುವ ಧೈರ್ಯವೂ ಇದ್ದು. ಹಾಗಾಗಿ ಸಮಾಜಕ್ಕೆ ಆನೊಂದು ಏನೋ ಒಂದು ಸೇವೆ ಮಾಡಿದ್ದೇಳಿ ಹೇಳುವಂತ ಒಂದು ತೃಪ್ತಿ ಇತ್ತು ನನಗೆ. ಹಾಗಾಗಿ ಅದರಲ್ಲಿ ನನಗೆ ಏನು ಬೇಜಾರಿಲ್ವೇ. ಈಗ ನಿಮ್ಗೆ ಯೂಟ್ಯೂಬಿಂಗ್ ಹಾಕ್ಲಕ್ ಕೂಡಿ ಹೇಳಿ ನಿಗಳದ್ದೇ ಅದ ಯೂಟ್ಯೂಬ್ ಚಾನೆಲ್ ಇದ್ದರೆ ಅದರಲ್ಲಿ ಯಾವ ರೀತಿಯ ವಿಡಿಯೋಸ್ ನೋಡಿದೆ? ಇಲ್ಲ, ನಾನು ಇನ್ನುದೇ ಎನ್ನದೇ ಹೇಳಿ ಯೂಟ್ಯೂಬ್ ಚಾನೆಲ್ ಎಂತದ್ದು ಯಾವ್ದು ಕ್ರಿಯೇಟ್ ಮಾಡಿದ್ದಿಲ್ಲ. ಎಂತ ಹೇಳ್ರಿ, ನಾನು ಈಗ ಸುಮಾರು 5-6 ವರ್ಷದಲ್ಲಿ PhD ಮಾಡ್ತಾ ಇರ್ತಿದ್ದೆ. ಹಾಗಾಗಿ ತುಂಬಾ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದೆ. ಎನ್ನ ಸ್ಟಡೀಸ್ ಇಂಗ್ ಡಿಸ್ಟರ್ಬ್ ಆಯ್ತು ಹಾಗೆಲ್ಲ ಹೇಳಿ ಅನಾದ್ರ ತುಂಬಾ ಯಾವ್ದ್ರನ್ನೂ ಯೂಸ್ ಮಾಡ್ತೀನಿ. ಹಾಗೆ ಎನ್ನದೇ ಚಾನೆಲ್ ಇನ್ನು ಎಂತ ಶುರು ಮಾಡಿದ್ದಿಲ್ಲ ಯಾವುದೇ. ಮುಂದೆ ಯೋಚನೆ ಮಾಡಕ್ಕಷ್ಟ ಅದ್ರ ಬಗ್ಗೆ ಆರ್ಟ್ ವರ್ಕಿನೆಲ್ಲ ನೋಡ್ಲೆ ಖಂಡಿತ ಬೇಕು ಮಾಡಕೋಳಿ ಇದ್ದು ಮಾತ್ರ ಹೇಳಿದ್ರೆ. ಈಗ ಎಲ್ಲರದ್ದು ಯೂಟ್ಯೂಬ್ ಚಾನಲ್ ಎಲ್ಲ ಮಾಡಿ ಅದರೆಲ್ಲ ಹಾಕುದೆಲ್ಲ ನೋಡುವಾಗ ಒಂದು ಮಾಡಕೋಳಿ ಇದ್ದು ಅದು ಹೆಂಗ್ ಅವತ್ತೊಳೆ ಹೊಂತಿಲ್ಲ. ಎಲ್ಲ ಏರಿಯಾವು ಎಲ್ಲರಿಗೂ ಸೂಟ್ ಆಗ್ತಿಲ್ಲ ಅಲ್ಲ, ಹಾಗೆ ನೋಡಕ್ಕಷ್ಟೇ ಮಾಡಕೋಳಿ ಆಸೆ ಇದ್ದು ಅಷ್ಟೇ. ಇನ್ನು ಆರ್ಟ್ ವರ್ಕಿಂಗ್ ಗೆ ಬರ್ತಾರೆ. ನಿಂಗ ಆಲ್ರೆಡಿ ಹೇಳಿದೆ ಈ ಬುದ್ಧನ ಮಾಡಿದ್ದು ಸ್ಟ್ಯಾಚ್ಯೂಸ್ ಮಾಡಿದ್ದು ಹೇಳಿ ನಿಂಗಳ ಒಂದು ವಿಡಿಯೋಗೆ ನೋಡಿದೆ ಒಂಥರ ಹೇಳಿ ಟೈಲ್ ಆರ್ಟ್ ಇತ್ತಿದ್ದು. ಇದರ ಬಗ್ಗೆ ಹೇಳ್ತಾರೆ. ನೀವು ಈ ಐಡಿಯಾ ಹೆಂಗೆ ಬಂತು? ಮೊದಲೇ ನೋಡಿತಿದ್ದೀರಾ ಇದರ ಹೆಂಗೆ? ನಾನು ಟೈಲ್ ಆರ್ಟ್ ಆಕ್ಚುಲಿ ಹೆಂಗ ಶುರು ಹಿಂಗೆ ಮದುವೆ ಆದ ಸಮಯದಲ್ಲಿ ಟೂರ್ ಹೋದಿಪ್ಪಾಗ ಮಲಪ್ಪುರಂ ಹೇಳಿ ಕೇರಳಲ್ಲಿ ಅಲ್ಲಿ ಒಂದು ರಾಕ್ ಗಾರ್ಡನ್ ಇತ್ತು. ಅಲ್ಲಿ ಟೈಲ್ ಆರ್ಟ್ ನೋಡಿದ್ದೆ. ಅಷ್ಟಪ್ಪ ನೋಡಪ್ಪದು ತುಂಬಾ ಚಂದ ಕಂಡಿತ್ತು. ಮನಸ್ಸಲ್ಲಿ ಒಂದದು ಇಂಪ್ರೆಸಿವ್ ಇತ್ತು. ಹಾಗೆ ಅಷ್ಟೇ ಆಗಿತ್ತಷ್ಟೇ ಹೊರತು ಮತ್ತೆ ಏನಾಗ ಅದರ ಮಾಡುವ ಐಡಿಯಾ ಹಾಗೆಲ್ಲ ಇರ್ತಿದ್ದಿಲ್ಲ. ಆದ್ರೆ ಇತ್ತೀಚೆಗೆ ಎಂತ ನೋಡ್ರೆ ಎಂಗಳ ಮನೆಯ ಎದುರೇ ಬರೇ ಜಾರುದು ಬಿದ್ದತ್ತು. ಏನ ಗಾರ್ಡನಿಗೆ ಬಿತ್ತು. ಅದರ ಎದುರು ಎನ್ನ ಗಾರ್ಡನ್ ಹಾಗೆ ಒಂದು 60 ಫೀಟ್ ಉದ್ದಕ್ಕೆ ಕಾಂಪೌಂಡ್ ವಾಲ್ ನಂಗೆ ಅದೊಂದು ತಡೆಗೋಡೆ ಬತ್ತೋಳೆ ಅದು. ಹಾಗೆ ಈ ತಡೆಗೋಡೆ ಅದು ಮನೆ ಎದುರೇ ಒಂದು ದೊಡ್ಡ ಗೋಡೆ ಅಷ್ಟು ಚಂದ ಕಾಣ್ತಿಲ್ಲ. ಹಾಗೆ ಅದಕ್ಕೆಂತ ಒಂದು ಮಾಡಿಕ್ಕು ಮತ್ತೆ ಅದು ಯಾವತ್ತೂ ಅದು ಹಾಳಪ್ಪಲಾಗ ಹಾಗಿಪ್ಪದೆಂತಾರು ಮಾಡಿಕ್ಕು ನನಗೆ ಮನಸ್ಸಿಗೆ ಬಂತು. ಹಾಗೆ ಮನೇಲಿ ಕೇಳಿದೆ, ನಾನು ಈಗೊಂದು ಇದರ ಮಾಡಿರಕ್ಕಾಳಿ ಈಗೊಂದು ಟೈಲ್ ಆರ್ಟ್ ಮಾಡಿರಕ್ಕಾಳಿ ಹೀಗೆ ನನಗುದೇ ಮನಸ್ಸಲ್ಲಿ ಅದರ ಹೇಗೆ ಮಾಡುದು ಎಂತ ಗೊತ್ತಿದ್ದಿಲ್ಲ. ಮತ್ತೆ ಯೂಟ್ಯೂಬ್ ಯಾವ ನಮನೆ ಮಾಡುದು ಅಲ್ಲಿ ಗೋಡೆಯಲ್ಲಿ ಮಾಡುವ ಆರ್ಟ್ ಅಷ್ಟೇ ಇತ್ತಿಲ್ಲ, ನೆಲಕ್ಕಲ್ಲಿ
ಅಂಟಿಸುದರೆಲ್ಲ ತುಂಬಾ ತೋರ್ಸಿತ್ತಿದ್ದವು ಟೈಲ್ಸಿನ ಹೊಡಿ ಮಾಡಿ ಹಾಗೆ ಮಾಡುವ ಹೇಳಿ ಹಾಗೆ ಹೆರಟದು ಹೇಗೆ ಇಷ್ಟ ಅಥವಾ ನಾನು 60 ಫೀಟ್ ಉದ್ದದ ಗೋಡಕ್ಕೂ ಮಾಡುವ ಹೇಳಿ ಅನ್ನೋದೇ ಧೈರ್ಯ ಇತ್ತಿದ್ದಿಲ್ಲ. ನಾನೊಂದು ರಜಾಜಾಗಿ ಮಾಡುವ ಹೇಳಿ ಎಲ್ಲ ಗ್ರೇಷಿಗೊಂಡಿತ್ತಿದ್ದೆ. ಮತ್ತೆ ಮಾಡಿದ ಹಾಗೆ ಮತ್ತೆ ಅದು ಎಲ್ಲ ಕಂಪ್ಲೀಟ್ ಮಾಡಕ್ಕೂಳಿ 60 ಫೀಟ್ ಅದೇ ಮಾಡಿ ಉಂಡೆ ಮತ್ತೆ. ಯಾವ್ದೆಲ್ಲ ರೀತಿಯ ಚಿತ್ರಗಳ ನೋಡ್ಲಕ್ಕೂ ಇದ್ರಲ್ಲಿ ಹೆಂಗು ಆ ವಿಡಿಯೋ ಹಾಕುತ್ತೆ ವೀಕ್ಷಕರೇ ನೋಡಿ ಈಗ. ಸೊ ಆ ಒಂದೊಂದು ಚಿತ್ರಕ್ಕೂ ಯಾವ ತರದ ಮೀನಿಂಗ್ ಇದೆ? ಈಗ ನಾನು ಇದೊಂದು ಕಥೆಯ ಹಾಗೆಲ್ಲ ಮಾಡ್ಲಿ ನನಗೆ ಹೇಳ್ರೆ ನಾನು ಬೇಸಿಕಲಿ ಆರ್ಟಿಸ್ಟ್ ಹೇಳಿ ಅಲ್ಲ, ನಾನೊಂದು ಎಂತದ್ದು ಹವ್ಯಾಸಿ ಕಲಾವಿದ ಹೇಳಿ ಹೇಳಕ್ಕೂ. ಯಾಕಂದ್ರೆ ಇದು ನಾನು ಟೈಲ್ ಆರ್ಟ್ ಮಾಡುದು ಶುರು. ಮತ್ತೆ ನನಗೆ ಶುರುವಿಗೆ ಮಾಡ್ಲಿ ಹೆರಡುವಾಗ ಎಂತ ಮಾಡೇ ಕುಳಿ ಅನ್ನೋದೇ ಕುಂತಿದ್ದಿಲ್ಲ. ಶುರುವಿಗೆ ಹೋಗಿ ಒಂದು ಗುಡ್ಡೆ ಮಾಡಿದೆ, ಗುಡ್ಡೆ 2 ಪರ್ವತದ ಹಂಗೆ ಮಾಡಿ ಸೂರ್ಯ ಹಂಗೆಲ್ಲ ಮಾಡಿದೆ. ಮತ್ತೆ ನೆಕ್ಸ್ಟ್ ಎಂತ ಮಾಡ್ಲಕ್ ಕುಳಿ ಅನ್ನೋದೇ ಕುಂತಿದ್ದಿಲ್ಲ. ಮತ್ತೆ ವಾಪಸ್ ಹೋಗಿ ಅಂಟು ಸ್ವಲ್ಪ ಆ ದಿನ ಎಂತ ಮನಸ್ಸಿಗೆ ಎಂತದ್ದು ಬಂತು ಆ ನಮ್ಗೆ ಮಾಡಿಕೊಂಡು ಹೋದ್ದಾನ ಹಾಗೆ. ಮತ್ತೆ ಒಂದು ಸಿರಿ ನೋಡಿತ್ತಿದ್ದೆ ಚಿಕ್ಕಮಗಳೂರಲ್ಲಿ, ಹಾಗೆ ಅದರ ಮಾಡಿ ಕುಳಿಕೊಂಡತ್ತು. ಹಾಗೆ ಸಿರಿ ಹೇಳಿಕೊಂಡು ಮಾಡಿದ್ದೆ, ಅದು ಯಾವ ರೂಪಕ್ಕೆ ಬೈಂದು ಒಳಗಂತೇನೆ. ಹಾಗೆ ಮತ್ತೊಂದು ಕೃಷ್ಣ ಮಾಡಿದ್ದೆ, ಕೃಷ್ಣನೊಟ್ಟಿಗೆ ದನ ಮಾಡಿದ್ದೆ, ಕೊಳಲೂದಿ ಹೊಟ್ಟಿಪ್ಪ ಕೃಷ್ಣ. ಮತ್ತೆ ಒಂದು ಹೇಳಿದ್ರೆ ಎನ್ನದು ಟೋಟಲ್ ಆಗಿ ಒಂದು ನಮ್ಮನೆ ನ್ಯಾಚುರಲ್ ಮತ್ತು ನೇಚರ್ ನ ಮಧ್ಯೆ ಇಪ್ಪಂತದ್ದು ಹೇಳಿ ಮಾಡಿದ್ದು. ಒಂದು ಹೊಡೆಯಲು ಒಂದು ಸೈಡ್ ಇಬ್ರು ನಮಸ್ಕಾರ ಮಾಡಿಕೊಂಡಿಪ್ಪ ಹಾಗಿಪ್ಪ ಹೇಳಿದ್ರೆ ನಮ್ಮ ಮನೆಗೆ ಬಪ್ಪ ಎಲ್ಲರಿಗೂ ಸ್ವಾಗತ ಹೇಳಿ ಹೇಳುವಂಗೆ ಒಂದು ಮನಸ್ಸಲ್ಲಿಪ್ಪ ಹಾಗೆ ಮಾಡಿದ್ದೆ. ಮತ್ತೆ ಒಂದು ಸಿರಿಯ ಹಾಗೆ ಅದರೆಲ್ಲ ಜನಾಂಗ ನೋಡುವ ಹಾಗೆ ಹೇಳಿ. ಮತ್ತೆ ಒಂದು ಬೆದರಿನ ಸಿಸಿ ಅದರಲ್ಲಿ ಆನೆ ಹೋಗಿ ಬೆದರಿನ ಎಲೆ ತಿಂಬ ಹಾಗೆ ಮಾಡಿದ್ದೆ. ಮತ್ತೆ ಹಿಂಗೆ ಎಲ್ಲ ಮತ್ತೆ ಒಂದು ಜಾಗಲಿ ಮಕ್ಕ ಗಾಳಿಪಟ ಹಾರಿಸುವ ಹಂಗೆಲ್ಲ ಮಾಡಿದ್ದೆ. ಹೇಳಿದ್ರೆ ಟೋಟಲ್ ಆಗಿ ಒಂದು ನಮ್ಮ ಒಂದು ಎಂತ ಹೇಳಿದ್ರೆ ಮನಸ್ಸಿಗೆ ಒಂದು ಖುಷಿ ಅಪ್ಪ ಹಂಗಿಪ್ಪ ಒಂದು ನೋಟ ಆಯ್ಕೊಳ್ಳಿ ಹೇಳಿ ಅಷ್ಟೇ ಇತ್ತಷ್ಟೇ. ಮತ್ತೆ ನಾವು ಪ್ರೇಕ್ಷಕರೆಲ್ಲ ಮಾಡುವುದೇ ಹೇಳಿ ಯಾಕಂದ್ರೆ ಆರ್ಟ್ ಹೇಳಿ. ಸೊ ಈ ಗಾಡ್ಸ್ ವೈಫ್ಸ್ ಮೆನ್ ಸ್ಲೇವ್ಸ್ ಮೂವಿ ಯಾವಾಗ ಬಕ್ಕು ಹೇಳ್ರಿ? ಎನ್ನ ಆಸೆ ಅಂತ ಹೇಳಿದ್ರೆ ನಾನು PhD ಅವಾರ್ಡ್ ಆದ ಕೂಡ್ಲೆ ಅದರ ಸೋಷಿಯಲ್ ಮೀಡಿಯಾಕ್ಕೆ ಕರೆಂಟ್ ಹೇಳು ಅಂತ ಪ್ಲಾನ್. ಎಂತದು ಪ್ಲಾನ್ ಮಾಡಿದ್ದಿಲ್ಲ ಇಲ್ಲಿವರೆಗೆ, ಎಂತ ಪ್ಲಾನ್ ಮಾಡಿದ್ದಿಲ್ಲ. ಮತ್ತೆ ಅದರ ಇನ್ನೊಂದು ಸೆಂಟ್ರಲ್ ಗವರ್ಮೆಂಟ್ ವರೆಗೆ ಅದರ ರೀಚ್ ಮಾಡ್ಸೆ ಕೋಳಿ ನನಗೆ ಇಪ್ಪದು. ಹಾಗಾಗಿ ಮತ್ತೆ ಪ್ಲಾನ್ ಮಾಡಿಕಷ್ಟೇ. ಈಗೊಂದು ಮೂವಿ ಹೇಳಿದ ಕೂಡ್ಲೆ ಅದ್ರಲ್ಲೂ ಈ ತರದ ಒಂದು ಚಾಲೆಂಜಿಂಗ್ ಮೂವಿ ಹೇಳಿದ ಕೂಡ್ಲೆ ಈ ಗವರ್ಮೆಂಟ್ ಇಂದ ಅವಾರ್ಡ್ಸ್ ಗಾಗಲಿ ಬಪ್ಪದು ಎಲ್ಲರಿಗೂ ಒಂದು ಭವಿಷ್ಯ. ಈ ನಮ್ಮ ಮೂವಿಗೆ ಯಾವ ತರದ ಅವಾರ್ಡ್ಸ್ ಬಂತು? ಇದಕ್ಕೆ ಹೇಳಿದ್ರೆ ಒಂದು 5 ಇಂಟರ್ನ್ಯಾಷನಲ್ ಅವಾರ್ಡ್ಗೆ ಬೈ. ಅದರಲ್ಲಿ 3 ಅವಾರ್ಡ್ಗ ಅಮೆರಿಕದ ಅವಾರ್ಡ್ ಹೇಳಿ, ಒಂದು ಇಂಪ್ಯಾಕ್ಟ್ ಡಾಕ್ಯುಮೆಂಟರಿ ಅವಾರ್ಡ್ ಹೇಳಿ, ಮತ್ತೆ ಡಾಕ್ಯುಮೆಂಟರೀಸ್ ವಿದೌಟ್ ಬಾರ್ಡರ್ ಹೇಳಿ, ಮತ್ತೆ ನಮ್ಮ ಇಂಡಿಯನ್ದು ದಾದಾ ಸಾಹೇಬ್ ಫಾಲ್ಕೆ ಹೇಳಿ ಒಂದು ಅದು ಪ್ರೈವೇಟ್ ಅವಾರ್ಡ್, ಅದೊಂದು ಇಂಟರ್ನ್ಯಾಷನಲ್ ಅವಾರ್ಡ್. ಮತ್ತೆ ಹೀಗೆಲ್ಲ ಒಟ್ಟು 5 ಅವಾರ್ಡ್ಗೆ ಬೈಂದು. ಸೊ ಇನ್ನು ಮೆನಿ ಮೋರ್ ಟು ಗೋ. ನನಗೆ ಅವಾರ್ಡ್ ಅದಕ್ಕೆ ಕಾಂಪಿಟೇಷನ್ ಗೆ ಕಳಿಸುವಂತದ್ದು ಅವಾರ್ಡ್ ಬರೆಕೊಳ್ಳುವಂತ ಉದ್ದೇಶ ಇತ್ತಿದ್ದಿಲ್ಲ.
ಅದರಲ್ಲಿ ಸುಮಾರು ಜನ ಹೇಳಿದ್ರು, ನಿನ್ನ ಫಿಲ್ಮ್ ಅಂದ್ರೆ ಅದರಲ್ಲಿ ಎಂತೋ ಇದ್ದೋಳಿ ಜನಾಂಗಕ್ಕೆ ಒಂದು ಗುಂತ ಎಕ್ಕೋಳಿ ಆದ್ರೆ ನೀನ್ ಅದರ ಒಂದು ಅವಾರ್ಡಿಂಗ್ ಎಲ್ಲ ಅಪ್ಲೈ ಮಾಡು. ಅವಾರ್ಡ್ ಎಲ್ಲ ಬಂದಪ್ಪ ಜನಾಂಗಕ್ಕೆ ಇದರಲ್ಲಿ ಎಂತೋ ಇತ್ತು ಹೇಳಿ ಆವತ್ತೋಳಿ. ನನಗೆ ಎನ್ನ ಉದ್ದೇಶ ಅಂತ ಹೇಳಿದ್ರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಕ್ ಮೊದಲನೇದಾಗಿ. ಇಪ್ಪದೆಲ್ಲ ನಮ್ಮ ಸೊಸೈಟಿಲಿ ಅಂತ ಸೋಷಿಯಲ್ ಇವಿಲ್ಸ್ ಎಲ್ಲ ಇಪ್ಪದ್ರ ಅದ್ರ ಹೋಗ್ಸೆಕೋಳಿ ಹೇಳಿ ಆದ್ರೆ ಅವೇರ್ನೆಸ್ ಕ್ರಿಯೇಟ್ ಆಗಕ್ಕಲ್ಲ, ಹಾಗೆ ಜನಾಂಗ ನೋಡಕ್ಕದ್ರ. ಹಾಗಾಗಿ ಆ ಉದ್ದೇಶದಿಂದಾಗಿ ನಾನು ಈ ಅವಾರ್ಡ್ಗಕ್ಕೆ ಮತ್ತೆ ಅಪ್ಲೈ ಮಾಡಿದೆ. ಶುರು ಮಾಡುವಾಗ ಹಾಗೆ ಉದ್ದೇಶ ಇತ್ತಿತ್ತು. ಇಲ್ಲಿ ನಾವು ಬೇಸಿಕಲಿ ಈಗ ದಕ್ಷಿಣ ಕನ್ನಡದವಾದ ಕಾರಣ ನಿಮಗೆ ಈ ದೇವದಾಸಿ ಪದ್ಧತಿ ಹೇಳುದು ದಕ್ಷಿಣ ಕನ್ನಡದಲ್ಲಿ ಎಲ್ಲಿಯಾರು ಕಂಡು ಬಂದ? ಇಲ್ಲೇ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈಗ ಎಲ್ಲಿದೆ ಇಲ್ಲೇ. ಆದ್ರೆ ನನಗೆ ಒಬ್ಬ ಪ್ರೊಫೆಸರ್ ಒಬ್ಬರು ಹೇಳಿದ, ಮೊದಲು ನಮ್ಮ ಪುತ್ತೂರಿಲಿದೆ ದೇವದಾಸಿಯರು ಇತ್ತಿದ್ದವು ಹೇಳಿ, ಅದೊಂದು ಯಾವುದೋ ಒಂದು ಸ್ಟ್ರೀಟ್ ದೇವದಾಸಿಯರ ಕೇರಿ ಹೇಳಿ ಇತ್ತಿದ್ದಾಳೆ. ಹಾಗೆ ಅದಷ್ಟೇ ನನಗೆ ಡಾಕ್ಯುಮೆಂಟ್ ಇನ್ಫಾರ್ಮೇಶನ್ ಯಾವುದು ಸಿಕ್ಕಿದಿಲ್ಲ. ಮತ್ತೆ ಕುಂದಾಪುರಲ್ಲಿ ಆದ್ರೆ ಕುಂದಾಪುರದ ಬಸರೂರು ಹೇಳುವಲ್ಲಿ ಅಲ್ಲೆಲ್ಲ ದೇವದಾಸಿಯರು ಇಕ್ಕಿತು. ನಾವು ಶಿವರಾಮ ಕಾರಂತರ ಮೈಮನಗಳ ಸುಳಿಯಲ್ಲಿ ಹೇಳಿ ಒಂದು ಕಾದಂಬರಿ ಇತ್ತು. ಆ ಕಾದಂಬರಿ ಇಡೀ ಕಥೆಯೇ ಅಲ್ಲಿ ಹಣ ದೇವದಾಸಿಯರ ಕತೆ. 3 ತಲೆಮಾರಿನ ದೇವದಾಸಿಯರು ಅವರ ಕಥೆಯೇ ಇದರಲ್ಲಿ ಇತ್ತು. ಹಾಗೆ ಅದೊಂದು ನಮಗೆ ಡಾಕ್ಯುಮೆಂಟ್ ಹೇಳಿ ನಮಗೆ ಸಿಕ್ತು. ಮತ್ತೆ ಕೆಲವೆಲ್ಲ ಇಂದಿರಾಬಾಯಿ ಕನ್ನಡದ ಮೊದಲ ಕಾದಂಬರಿ ಇತ್ತು. ಅದರಲ್ಲಿದೆ ದೇವದಾಸಿಯರ ಕುರಿತು. ನಮ್ಮ ಇಲ್ಲಿ ಅದು ದಕ್ಷಿಣ ಕನ್ನಡದಲ್ಲಿ ಈ ಮದುವೆ ಸಮಯಲ್ಲೆಲ್ಲ ದೇವದಾಸಿಯರು ನೃತ್ಯ ಮಾಡ್ಲಿ ಹೆಂಗೆ ಹೊಯ್ಕೊಂಡಿತ್ತು ದಿಬ್ಬಣಲ್ಲಿ ಹೋಪ್ಪದವಳೆಲ್ಲ, ಅದರ ಎಲ್ಲ ನಮಗೆ ವಿಷಯ ಅದರಲ್ಲಿ ಸಿಕ್ಕುತ್ತು ನಮಗೆ. ಅದು ಬಿಟ್ಟು ನನಗೆ ಹೆಚ್ಚಿನ ಇನ್ಫಾರ್ಮೇಶನ್ ಹೇಳಿ ತುಂಬಾ ಕಲೆಕ್ಟ್ ಮಾಡ್ಲಿ ಹೋಯ್ದಿಲ್ಲ ಏನು. ಆದ್ರೆ ಈ ಹೊಡೆಯಲ್ಲಿ ಇತ್ತಿದ್ದವು ಹೆಚ್ಚಾಗಿ ಶಿವನ ದೇವಸ್ಥಾನ ಇಪ್ಪಲ್ಲೆಲ್ಲ ದೇವದಾಸಿಯರು ಇತ್ತಿದ್ದವಳು ಹೇಳ್ತಾವ್. ಹಂಗೆ ಅದ್ರ ಬಗ್ಗೆ ದೇವಸ್ಥಾನಗಳಲ್ಲೆಲ್ಲ ಹೋದರೆ ಅಲ್ಲಿನ ಹಳೆ ಕಡತಗಳೆಲ್ಲ ತೆಗೆದರೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕು. ಇದಿಷ್ಟೇ ನನಗೆ ಸಿಕ್ಕಿದ ಇನ್ಫಾರ್ಮೇಶನ್. ಅಲ್ಲದೆ ಈಗ ನಮ್ಮಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲಿದೆ ದೇವದಾಸಿಯರು ಇಲ್ಲಿದೆ. ಇನ್ನು ಒಂದು ಮೂವಿ ತೆಗೆದು ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ಅಥವಾ ಎಡಿಟಿಂಗ್ ಆಗಲಿ ವಾಯ್ಸ್ ಓವರ್ಸ್ ಆಗಲಿ ಯಾವುದೇ ಆಗಲಿ ಈ ತರಹದ ವರ್ಕ್ ನಿಂಗ ಹೇಗೆ ಮಾಡಿದ್ದೆ? ಈಗ ನಿಂಗ ಆಲ್ರೆಡಿ ಕ್ಯಾಮರಾ ಎಲ್ಲ ನಿಂಗ ಹಸ್ಬೆಂಡ್ ಮತ್ತೆ ಮಗ ಹೇಳಿ, ಸೊ ನೆಕ್ಸ್ಟ್ ಅದ್ರ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಹೇಗೆ ಮಾಡಿ? ಅದು ನನಗೆ ನಾನು ಕಲ್ತದ್ದು ಜರ್ನಲಿಸಂ, ಡಿಗ್ರಿಲಿ ಜರ್ನಲಿಸಂ ಕಲ್ತದ್ದು. ಹಾಗಾಗಿ ನಾನು ಆ ಜರ್ನಲಿಸಂ ಡಿಪಾರ್ಟ್ಮೆಂಟ್ ಈಗ SDM ಕಾಲೇಜ್ ಉಜಿರಿಲಿ. ಹಾಗೆ ಅಲ್ಲಿ ಈಗ ಸ್ಟುಡಿಯೋ ಇದ್ದು ಮತ್ತೆ ಅವರದ್ದೇ ರೇಡಿಯೋ ಸ್ಟೇಷನ್ ಇದ್ದು, ಆಡಿಯೋ ರೆಕಾರ್ಡಿಂಗ್ ಸ್ಟೇಷನ್ ಎಲ್ಲವುದೇ ಅವರದ್ದೇ ಇದ್ದು. ಹಾಗೆ ನಾನು ಅಲ್ಲಿ ಎನ್ನ ಭಾಸ್ಕರ ಹೆಗಡೆ ಸರ್ ಹೇಳಿ HOD ಆಗಿತ್ತಿದ್ದವು. ಈಗಲೂ ಅಲ್ಲೇ HOD ಆಗಿದ್ದವು. ಹಾಗೆ ಅವರ ಕಾಂಟ್ಯಾಕ್ಟ್ ಮಾಡಿಯಪ್ಪ ನೀನು ಇಲ್ಲಿ ಬಾ, ನಾವೆಲ್ಲ ಹೆಲ್ಪ್ ಮಾಡ್ತೇವೆ ಹೇಳಿ ನಾವು ಒಬ್ಬರೇ. ಇದು ಇಷ್ಟು ದೊಡ್ಡ ಸಿನಿಮಾ ಕೂಳಿ ಹೇಳಿ ಎಲ್ಲ ಐಡಿಯಾ ಇತ್ತಿದ್ದಿಲ್ಲ. ಆದ್ರೆ ಅವು ತುಂಬಾ ಸಪೋರ್ಟ್ ಮಾಡಿದೆ ನನಗೆ ಇಲ್ಲೇ ಮಾಡ್ಲಕ್ ಕೂಡಿ. ಹಾಗಾಗಿ ಇಡೀ ಪೋಸ್ಟ್ ಪ್ರೊಡಕ್ಷನ್ ಹೇಳ್ರಿ ಎಡಿಟಿಂಗ್ ಫುಲ್ ಅಲ್ಲೇ ಉಜಿರೆ SDM ಕಾಲೇಜಲ್ಲಿ ಮಾಡಿದ್ದು. ಮತ್ತೆ ವಾಯ್ಸ್ ಓವರ್ಸ್ ಶುರು ನಾನು ಬೇರೆಯವರ ಹತ್ರ ಕೊಡಿಸೋದು ಒಳ್ಳೆ ಕ್ರೇಷಿದ್ದು. ಮತ್ತೆ ಒಂದು ದಿನ ಆನೆ ಏಕೆ ಕೊಡ್ಲಾಗಾಳಿ ನನಗೆ ಅನ್ಸಿತ್ತು. ಹಾಗೆ ರೆಕಾರ್ಡ್ ಮಾಡಿಯಪ್ಪ ಹೇಳಿದವು ನಿಮ್ಮ ವಾಯ್ಸ್ ಸರಿ ಸೂಟ್ ಆಗ್ತದೆ ಹೇಳಿ. ಹಾಗಾಗಿ ಮತ್ತೆ ಫುಲ್ ವಾಯ್ಸ್ ಓವರ್ದೆ ಆನೆ ಕೊಟ್ಟದ್ದು. ಮತ್ತೆ ಇಂಗ್ಲಿಷ್ ಹಿಂಗೆ ಅವೆಲ್ಲ ಕನ್ನಡಲ್ಲಿ ಮಾತನಾಡುದು ಹೇಳಿದ್ರೆ ಇದು ಕನ್ನಡದ ವಿಷಯ ಇಪ್ಪದು ಕನ್ನಡದಲ್ಲಿ ಇಪ್ಪೋರೆ ಮಾತನಾಡುದು ಕನ್ನಡಲ್ಲಿ. ಹಾಗಾಗಿ ಆದ್ರೆ ಎನ್ನ ಉದ್ದೇಶ ಅಂತ ಇರ್ತಿದ್ದು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಪ್ಪಲಾಗ ಎಂತ ಹೇಳಿದ್ರೆ ಕರ್ನಾಟಕದಲ್ಲಿ ಮಾತ್ರ ದೇವದಾಸಿಯರು ಇಪ್ಪದಲ್ಲ. ಇದು ನಮ್ಮ ಭಾರತದ ಸಮಸ್ಯೆ. ಒಂದು ರಿಪೋರ್ಟ್ 4.5 ಲಕ್ಷ ಜನ ಭಾರತದಲ್ಲಿ ಇದ್ದವು ಈ ದೇವದಾಸಿಯರು. ಹಂಗೆ ಎಲ್ಲರಿಗೆ ಇದು ರೀಚ್ ಆಗಿಕೊಳ್ಳೋ ಉದ್ದೇಶದಿಂದ ಅದಕ್ಕೆ ವಾಯ್ಸ್ ಓವರ್ ಇಂಗ್ಲಿಷ್ ಇಲ್ಲಿ ಕೊಟ್ಟೆ. ಮತ್ತೆಲ್ಲ ಸಬ್ ಟೈಟಲ್ ಎಲ್ಲ ಇಂಗ್ಲಿಷ್ ಇಲ್ಲೇ ಹಾಕಿದೆ. ಮತ್ತೆ ಅವಾರ್ಡಿಗೂ ಕಳ್ಸೆ ಕೂಳಿಯಾರೆ ಹಂಗುದೇ ಬೇಕು, ಸಬ್ ಟೈಟಲ್ ಇಂಗ್ಲಿಷ್ಗೆ ಬೇಕು. ಇದು ಗಾಡ್ಸ್ ವೈಫ್ಸ್ ಮೆನ್ಸ್ ಸ್ಲೇವ್ಸ್ ಇನ ಕತೆ. ಸೊ ಎಸ್, ಇಷ್ಟು ಹೊತ್ತು ನಿಗಳ ಎಕ್ಸ್ಪೀರಿಯನ್ಸ್ ಪ್ಲಸ್ ನಿಗಳ ಆರ್ಟ್ ವರ್ಕ್ ಹಾಗೆ ಈ ಒಂದು ಮೂವಿ ಮೇಕಿಂಗ್ ಹೆಂಗೆ ಆತು ಹೇಳಿ ನಮಗೆ ತಿಳಿಸಿಕೊಟ್ಟಿದೆ. ಎನ್ನ ಪ್ರಕಾರ ನನಗೆ ಗೊತ್ತಿಪ್ಪ ಪ್ರಕಾರ ಒಂದು ಮದುವೆ ಆದ ಮತ್ತೆ ಒಂದು ಫಿಲ್ಮ್ ಮೇಕಿಂಗ್ ಇಲ್ಲಿ ತಮ್ಮದೇ ಆದ ಒಂದು ಇಂಟ್ರೆಸ್ಟ್ ಬೆಳೆಸಿಕೊಂಡು ಎಂತ ಬೇಸಿಕ್ ಇಂದ ಹೇಳುವಂಗೆ ಕಲ್ತು ಒಂದು ಮೂವಿಯ ಮಾಡಿದ್ದವು. ಖಂಡಿತ ಸಪೋರ್ಟ್ ಮಾಡ್ಲೇಬೇಕು. ನಿರೀಕ್ಷಿಸುತ್ತಾ ಇದ್ದೆ ಆಗ ಮತ್ತೆ ಹೇಳಿಕಾಯ್ತ್ಯ ನಿಗಳೊಂದು ಟೈಮ್ ನ ಫ್ರೀ ಮಾಡಿಕೊಂಡು ನನಗೆ ಬೇಕಾಗಿ ಇಷ್ಟು ದೂರ ಬಂದಿ. ಸೊ ಆನ್ಲೈನ್ ಮೂಲಕ ಸಾಧ್ಯ ಇಲ್ಲೇ, ಈ ಮಳೆಗಾಲ ಸಾಧ್ಯ ಇಲ್ಲೇ ಹೇಳುವ ಕಾರಣಕ್ಕಾಗಿ ಸುಮಾರು ದಿನದ ವಿಡಿಯೋದೇ ಹಾಕಿತ್ತಿದ್ದಿಲ್ಲ ನಾನು. ಸೊ ಈ ತಿಂಗಳಿನ ಫಸ್ಟ್ ಗೆಸ್ಟ್ ಹೇಳಕ್ಕೂ ಸುಮಾರು ದಿನದ ಗ್ಯಾಪ್ ತೆಕ್ಕೊಂಡು ಈ ಮಳೆಗಾಲಲ್ಲಿ ಇಲ್ಲಿವರೆಗೆ ಇಷ್ಟು ದೂರ ಬಂದು ತಮ್ಮ ಒಂದು ಸಂದರ್ಶನ ನನಗೆ ಕೊಟ್ಟಿದ್ದವು.
ತುಂಬಾ ಖುಷಿ ಆಯ್ತು ಆಕ್ಚುಲಿ ಹೇಳಕಾರೆ. ಸೊ ಇನ್ನು ಹೇಳಕಾರೆ ಅದೇ ನನಗೊಬ್ಬ ಪುಟ್ಟ ಮಾಡಿದ್ದ, ಸಣ್ಣ ಮಾಡಿದ್ದ, 1 ವರ್ಷದ ಬಾಬೆ ಇದ್ದ. ಸೊ ಅವನ ಟೈಮಿಂಗ್ಸ್ ನೋಡಿಕೊಂಡು ಈ ರೆಕಾರ್ಡಿಂಗ್ ನ ಮಾಡಕ್ಕಾಗುದು. ಸೊ ಅದಕ್ಕೆ ಬೇಕಾಗಿ ಕಾದು ತಮ್ಮ ಸಮಯ ಕೊಟ್ಟಿದ್ದೇವೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ಮುಂದೆ ಹೊಸ ಹೊಸ ಕಾರ್ಯಗಳ ಮಾಡಿ ಫ್ಯೂಚರ್ ಪ್ಲಾನ್ಸ್ ಅಂತ ಫ್ಯೂಚರ್ ಪ್ಲಾನ್ಸ್ ತರ ಒಂದು ದಡ ಸೇರ್ಸಿಕ್ಕಿ ಮತ್ತೆ ಈಗ ಸದ್ಯಕ್ಕೆ ಎಂತ ಪ್ಲಾನ್ ಅದೇ ಇಲ್ಲ. ಸದ್ಯಕ್ಕೆ ಎಂತ ಪ್ಲಾನ್ ಇಲ್ಲ. ಮತ್ತೆ ನಾನು ಟೀಚಿಂಗ್ ಇಲ್ಲಿ ಇಪ್ಪ ಕಾರಣ ಎಂತ ಒಂದು ಒಳ್ಳೇದ ಮಾಡಕ್ಕೂಳಿ ಅಷ್ಟೇ, ಒಂದು ಸಮಾಜಕ್ಕೆ ಒಳ್ಳೇದ ಮಾಡಕ್ಕೂಳಿ ಅಷ್ಟೇ ಇಪ್ಪದಷ್ಟೇ ಹೊರತು ಈಗ ಎಂತ ಯೋಚನೆ ಮಾಡಿದ್ದೀವಿ. ಮಾಡಿದ ಕೆಲಸ ಒಂದು ಫಸ್ಟಿಗೆ ದಡ ಸೇರ್ಸಿಕ್ಕಿ ಮತ್ತೆ ನೋಡಕ್ಕೆ ಅಷ್ಟೇ. ಇನ್ನು ನೆಕ್ಸ್ಟ್ ಈಗ ಆಲ್ರೆಡಿ ಹೇಳಿದೆ ಎನ್ನ ಒಂದು ಉದ್ದೇಶ ಅಂತ ಹೇಳಿದ್ರೆ, ನಮ್ಮ ಹವ್ಯಕರಲ್ಲಿ ಸುಮಾರು ಜನ ಸಾಧಕರಿದ್ದವು ಹಿಂಗೆ. ಆ ಸಾಧಕರೆಲ್ಲರದೇ ಇಂಟರ್ವ್ಯೂಸ್ ಆಗಲಿ ನಮ್ಮ ಕನ್ನಡಲ್ಲಿದ್ದು, ಹಾಗಾಗಿ ನಮ್ಮ ಹವ್ಯಕರಲ್ಲಿ ಇಲ್ಲಿ. ಸೊ ಇದು ನಮ್ಮ ಹವ್ಯಕರಿಗೆ ಮನ ಮುಟ್ಸಬೇಕು, ಇಷ್ಟು ಜನ ಸಾಧಕರು ನಮ್ಮ ಕಮ್ಯುನಿಟಿಲೂ ಇದ್ದವು ಹೇಳುದು ಎನ್ನ ಮುಖ್ಯ ಉದ್ದೇಶ. ಸೊ ನಿಂಗಳ ಪ್ರಕಾರ ನಿಂಗಳ ಹಾಗೆ ಈಗ ಸುಮಾರು ಜನ ನಿಂಗೋಗಿ ಗೊಂತಿಪ್ಪ ಅವರ ಹೆಸರು ಸಜೆಷನ್ ಮಾಡಿ. ನನಗೆ ಅಷ್ಟು ಪಕ್ಕ ನಿಂಗೆ ಸಡನ್ ಆಗಿ ಕೇಳಿ ಫ್ಲಾಶ್ ಆಗುತ್ತಲೆ. ಒಂದು ಸಾಯಿ ಸುಮನ್ ಅವಡಾಳಿ ಹೇಳಿ ನಮ್ಮ ಹವ್ಯಕರಿ ಹಾಗೆ ಮದ್ವೆ ಅಂತೂ ಶಿವಳ್ಳಿ ಅವರ ಕಂಡ, ಅದು ಯಕ್ಷಗಾನದಲ್ಲಿ ತುಂಬಾ ಕೆಲಸ ಮಾಡಿದ್ದು. ಅವರ ಒಂದು ನೆನಪಾಗುತ್ತೆ ನನಗೆ. ಒಂದು ನಿಮಿಷ ಅದೇ ಇಂಟರಪ್ಟ್ ಮಾಡಿದೆ. ಈ ಸಾಯಿ ಸುಮನ್ ಅವಡ ಹೇಳೋ ನಾನು ಆಲ್ರೆಡಿ ಒಬ್ರ ವಿಡಿಯೋ ಮಾಡಿದ್ದೆ, ಬೆಳ್ಳಾರಿ ಮಂಜುನಾಥ ಭಟ್ ಹೇಳಿ ಅವರ ಮಗಳು. ಸೊ ಎಸ್, ನೋಡುವ, ಅವರ ರೀಚ್ ಔಟ್ ಮಾಡುವ, ಸಿಕ್ಕುತ್ತವ ಹೇಳಿ. ಸಿಕ್ಕಿದರೆ ಖಂಡಿತ ಅವರ ಇಂಟರ್ವ್ಯೂ ಮಾಡುವ. ಓಕೆ, ನೆಕ್ಸ್ಟ್ ಮತ್ತೆ ನಾನು ಕೆಲವೆಲ್ಲ ಅಚೀವ್ ಮಾಡಿದವರ ನಿಂಗೆ ಆಲ್ರೆಡಿ ಇಂಟರ್ವ್ಯೂ ಮಾಡಿ ಆಯ್ತು. ಹಾಗೆ ಅಷ್ಟು ಕ್ಷಣಕ್ಕೆ ನೆನಪಾಗ್ತಾ ಇಲ್ಲ ನನಗೀಗ. ಓಕೆ ಅಮ್ಮಾಗ ನೆಕ್ಸ್ಟ್ ಫ್ರೀ ಇಪ್ಪಾಗ ನೀವು ನೆನಪಾದರೆ ಸಜೆಷನ್ ಖಂಡಿತ ಕೊಡ್ತೀನಿ. ಓಕೆ ಅಮ್ಮ. ವೀಕ್ಷಕರೇ, ಇನ್ನಷ್ಟು ಹೆಚ್ಚಿನ ವಿಡಿಯೋಕ್ಕೆ ಖಂಡಿತ ನಿಮಗೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಲೇಬೇಕು. ಇದೆಂತಪ್ಪ ಸಬ್ಸ್ಕ್ರೈಬ್ ಮಾಡಿದ್ರು ಕೂಡಲೇ ವಿಡಿಯೋವೇ ಹಾಕುತ್ತೇವೆ ಹೇಳಿ ಗ್ರೇಸ್ ಹೇಳಿ. ಖಂಡಿತ ಟೈಮ್ ಇಪ್ಪಾಗ ಗೆಸ್ಟ್ ಸಿಕ್ಕಿಯಪ್ಪಾಗ ಖಂಡಿತ ಅವರೊಟ್ಟಿಗೆ ವಿಡಿಯೋ ಮಾಡಿ ಖಂಡಿತ ಹಾಕುತ್ತೆ. ಸೊ ಕಾಯ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಳಿ ಹೇಳ್ತಾ ನಮಸ್ಕಾರ.